ಸೃಷ್ಟಿ ಮಾಡ್ಕೊಂಡೆ, ಮುಂಡಾಯಿಸೋ ತಂಡ ಅಂತ. ಹೀರೋಯಿನು ಅದೇ ಎಷ್ಟು ಜನ ಪಾಪ ಹೀರೋಯಿನ್ಗಳೆಲ್ಲ ರಿಜೆಕ್ಟ್ ಮಾಡಿದ್ರು, ನಮ್ಮನ್ನು ಆಕ್ಸೆಪ್ಟ್ ಮಾಡಿದ್ರು ಪಾಪ ಹೀರೋಯಿನ್ ಆರಾಧನಾ. ದಟ್ಟ ಕಾಡಿನ ನಡುವೆ ಚಕ್ರಗಳು ಸೈಕಲ್ ಚಕ್ರ ಹೋಗಲ್ಲ ಅಂದ ಕಡೆ ಕ್ಯಾರವನ್ ಕೊಡಿ ಎಲ್ಲರಿಗೂ ಕೊಡ್ತಾರೆ. ದೆನ್ ಒಂದು ಇನ್ಸಿಡೆಂಟ್ ಏನಾಯಿತು ಅಂದರೆ, ಹೀರೋ ನಾನು ಅಂದಾಗ ಸುಮಾರು ಜನ ಹೀರೋ ಅಂದರೆ ಲೈಕ್ ಕೆಲವು ಹೀರೋಯಿನ್ಗಳು ಒಪ್ಪಲಿಲ್ಲ, ಅವ್ನು ಹೀರೋ ಆದರೆ ಬೇಡ, ಶಾರ್ಟ್ ಫಿಲಮ್ ಅವ್ರ ಜೊತೆ ನಾನು ಮಾಡಲ್ಲ, ಇಲ್ಲ ದೊಡ್ಡವ್ರ ಜೊತೆ ಮಾಡಬೇಕು ಅಂತ ಸುಮಾರು ಜನ ಐ ಥಿಂಕ್ ಒಂದು 5 to 10 ಮೆಂಬರ್ಸ್ ಏನೋ ಹೇಳಿದ್ರು. ಸೊ ಅದನ್ನ ಪಾಪ ಡೈರೆಕ್ಟರ್ ನನಗೂ ಹೇಳಿರಲಿಲ್ಲ, ನಾನೇನೋ ಬೇಜಾರು ಮಾಡ್ಕೊಂತೀನಿ ಅಂತ. ಭಾಳ ಸಿಂಪಲ್ ಲಾಜಿಕ್ ಇದು, ತೊಂದರೆ ಇಲ್ಲ ಅವಳು ಅಂದರೆ. ಶಾರ್ಟಿಗೆ ಬಾಮ ಅಂತ ಕರೆಯೋ ಟೈಮಲ್ಲಿ 250 ಸಲ ಲಿಫ್ಟಿಗೆ ತಿಕ್ತಾನೆ ಇದ್ರೆ ಯಾವ ಹೀರೋಯಿನ್ನ ಯಾರು ಕರೀತಾರೆ? ಯಾರು ಕರೆಯೋದು? ಸೊ ಒಂದೇ ಒಂದು ನಿಮಿಷ, ಅದು ಮರ್ತೋಗ್ಬಿಡ್ತೀನಿ ಅಂದ್ಬಿಟ್ಟು ಬರೆದ್ಬಿಟ್ಟಿದ್ದೆ. ಡೈರೆಕ್ಟ್ ಮ್ಯಾಟ್ರಿಗೆ ಬರ್ತೀನಿ. ಆಕ್ಚುಲಿ ಅವರೇ ಬುಕ್ಸ್ ಕಳಿಸಿದ್ರು. ಇನ್ ಜಾಸ್ತಿ 18 ವರ್ಷ ಆಗಿಲ್ವಾ? 20 ವರ್ಷ 20 ವರ್ಷ ಆಗಿದೆ. ಸರ್ ಹೇಳಿದಾಗೆ ಈ ಸಿನಿಮಾ ನಂಗೆ ಲಕ್ಕಿ ಅಂತಾನೆ ಹೇಳಬೇಕು. ಯಾಕಂದ್ರೆ ಈ ಸಿನಿಮಾ ಶೂಟಿಂಗ್ ಆದ್ಮೇಲಿಂದ ಹಲವಾರು ಸಿನಿಮಾಗಳ ಅವಕಾಶ ನನಗೆ ಬಂತು. ಅದೇ ಐ ಥಿಂಕ್ ಆಫ್ಟರ್ ಮಹಾನಟಿ ಒಂದು ನಾಯಕಿಯಾಗಿ, ಹೀರೋಯಿನ್ ಆಗಿ ನಾನು ಈ ವೇದಿಕೆ ಹತ್ತುತ್ತಾ ಇದ್ದೀನಿ. ನಂಗೆ ತುಂಬಾನೇ ಖುಷಿ ಆಗ್ತಾ ಇದೆ. ಚಿಕ್ಕ ವಯಸ್ಸಿಂದ ಕಂಡಂಥ ಒಂದು ಕನಸಿತ್ತು. ಅಮ್ಮ ಇಲ್ಲಿದ್ದಾರೆ, ಥ್ಯಾಂಕ್ ಯು ಅಮ್ಮ. ಚಿಕ್ಕ ವಯಸ್ಸಿಂದನೂ ನಾನು ಅಮ್ಮನ ಹತ್ರ ಯಾವತ್ತೂ ಹೇಳ್ತಾ ಇದ್ದೆ, ಅಮ್ಮ ನಾನು ದೊಡ್ಡೊಳಾದ್ಮೇಲೆ ಹೀರೋಯಿನ್ ಆಗ್ತೀನಮ್ಮ, ನಾನು ಆಗಬೇಕಮ್ಮ, ನಾನು ಅದಕ್ಕೆ ಏನು ಬೇಕೆಲ್ಲ ಮಾಡ್ತೀನಿ ಅಂತ. ಸೊ ನಾನು ಇವತ್ತು ಇಲ್ಲಿ ನಿಂತಿದ್ದೀನಿ, ಅದಾಗಿದ್ದೀನಿ ಅಂತಂದರೆ ನನಗೊಂದು ಮೊದಲೇದಾಗಿ ಅವಕಾಶ ಕೊಟ್ಟಿರುವಂಥ ನಮ್ಮ ಪ್ರೊಡ್ಯೂಸರ್ ಸರ್ ಹಾಗೆ ಡೈರೆಕ್ಟರ್ ಶಿವ ಸರ್ಗೆ ತುಂಬಾ ಥ್ಯಾಂಕ್ ಯು ಹೇಳೋಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಎಲ್ಲರೂ ಟೀಮ್ ಎಲ್ಲ ಸೆಲೆಕ್ಷನ್ ಆಗಿತ್ತು. ನಾನೇ ಈ ಚಿತ್ರರಂಗ ತಂಡಕ್ಕೆ ಲಾಸ್ಟ್ ಆಗಿ ಬಂದು ಜಾಯ್ನ್ ಆಗಿದ್ದು. ಬಟ್ ನಾಯಕರೇ ಮಾತಾಡಿ, ಅದಾದ್ಮೇಲೆ ನಾನು ಮಾತಾಡ್ತೀನಿ. ಇಲ್ಲ ಫಸ್ಟ್ ನೀವೇ ಮಾತಾಡಿ. ಪುಟ್ಟಿ ಮಾತಾಡಿ. ಪುಟ್ಟಿ ಅದೊಂದನ್ನೇ ತಲೆಯಲ್ಲಿ ಇಟ್ಕೊಂಡು ಮಾಡಿದ್ವಿ. ಮೆಸೇಜ್ ಆಗಲಿ ಇಲ್ಲ ಇದಕ್ಕಿಂತ ಸಮಾಜದಲ್ಲಿ ಏನೋ ಒಂದು ಸಿಗುತ್ತೆ, ಸಮಾಜಕ್ಕೆ ಅನ್ನೋದು ಖಂಡಿತ ಸಮಾಜಕ್ಕೆ ಒಂದು ಸಿಗುತ್ತೆ ಅಂದರೆ ಎಂಟರ್ಟೈನ್ಮೆಂಟ್ ಒಂದೇ ಸಿಗುತ್ತೆ. ನಾಳೆ ಬನ್ನಿ, ನಾಡಿದ್ದು ಬನ್ನಿ, ಮುಂದೆ ವಾರ ಅಂತ ಚಪ್ಪಲಿ ಎಲ್ಲ ಸೌದೋಗ್ಬಿಟ್ಟವೆ ಸರ್. ಜನ್ಮ ಜೋಡಿ ಬಂದು 30ನೇ ವರ್ಷ, 30 ವರ್ಷದಿಂದ ನಿಂತ್ಕೊಂಡು ಈ ಮಾತು ಹೇಳ್ತಾ ಇದ್ದೀನಿ. ಇವತ್ತು ಮುಗಿದ ದಿವಸನೇ, ಅವತ್ತು ಸಂಜೆನೆ ನಮ್ಮ ವಿಚಾರ ಮಾಡಲ್ಲ ಕಣೆ, ಆಗಲ್ಲ. ಇನ್ನು ಪ್ರೊಡ್ಯೂಸರ್ ಅವರು ಪಾಪ ಕನ್ನಡ ಚಿತ್ರರಂಗನ ತುಂಬ ಎತ್ತರಕ್ಕೆ ತೊಗೊಂಡೋದು ಅಂತ ಒಬ್ಬ. ಮಂಡ್ಯ ರಮೇಶ್ ವೇದಿಕೆ ಮೇಲೆ ಬಂದರೆ ನಮಗೆ ಮಾತಾಡೋಕ್ಕೆ ಅವಕಾಶ ಸಿಗಲ್ಲ. ಅವ್ರು ಬರೋಕ್ಕೆ ಮುಂಚೆ ನಾವು ಮಾತಾಡ್ಬಿಟ್ರೆ ಎಲ್ಲೋ ಒಂದು ಐಡೆಂಟಿಟಿ ಇರುತ್ತೆ ಅನ್ನೋದು ನನ್ನ ಬೈಕೋಬೇಡಪ್ಪ. ಮೇಡಮ್ಮು ಆ ಪಾತ್ರವನ್ನು ನೋಡಿ ನಮ್ಮ ಪಾತ್ರಕ್ಕೆ ಇದೇ ಥರ ಚಡ್ಡಿ ಹಾಕೊಂಡು ಮಾಡೋರೇ ಬೇಕು ಅಂತ ಹೇಳಿ ನನ್ನನ್ನು ಕರೆಸಿದ್ರು. ಅವ್ರು ಏನು ಅನ್ಕೊಂಡ್ಬಿಟ್ಟಿದ್ರು, ಚಡ್ಡಿ ಹಾಕೊಂಡೇ ಓಡಾಡ್ತೀನಿ ನಾನು ದಿನ ಅನ್ಕೊಂಡ್ಬಿಟ್ಟಿದ್ರು ಪಾಪ ಅವರು. ಆಕ್ಚುಲಿ ಶಿವರ್ ಆಗ್ತದೆ, ಬಿಕಾಸ್ ನಾನು ಫಸ್ಟ್ ಟೈಮ್ ಸ್ಟೇಜ್ ಮೇಲೆ ನಾನು ಸ್ನೇಹನೇ ಕರೆದಿರುವಂತಹ ಎಲ್ಲ ಪ್ರೇಕ್ಷಕರಿಗೂ ಕೂಡ ಗೋಲ್ಮಾಲ್ ಗ್ಯಾಂಗ್ ಚಿತ್ರದ ಟೈಟಲ್ ಹಾಗೆ ಮೋಷನ್ ಪೋಸ್ಟರ್ ಲಾಂಚ್ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ, ಸುಸ್ವಾಗತ. ಶಾಂತು ಯೂನಿವರ್ಸಲ್ ಪಿಕ್ಚರ್ಸ್ ಬ್ಯಾನರ್ ನಡಿಯಲ್ಲಿ ಮೂಡಿ ಬರ್ತಿರುವ ಸಿನಿಮಾ ಗೋಲ್ಮಾಲ್ ಗ್ಯಾಂಗ್. ಗೋಲ್ಮಾಲ್ ಗ್ಯಾಂಗ್ ಅಂತ ಕೇಳಿದ ತಕ್ಷಣ ಒಂದು ಏನೋ ಇದು ಯಾರೋ ಗೋಲ್ಮಾಲ್ ಮಾಡ್ತಿದ್ದಾರೆ ಗ್ಯಾಂಗ್ ಎಲ್ಲ ಅನ್ನೋದು ನಿಮ್ಮ ತಲೆಗೆ ಬರ್ತಿರಬಹುದು. ಸಿನಿಮಾದ 1 ಲೈನ್ ಸ್ಟೋರಿಯನ್ನು ತುಂಬ ಸಿಂಪಲ್ ಆಗಿ ಹೇಳೋದಾದ್ರೆ, ಚಿತ್ರದ ಪ್ರತಿಯೊಬ್ಬ ಪಾತ್ರಧಾರಿ ಕೂಡ ಒಂದೊಂದು ಗ್ಯಾಂಗ್ ಅನ್ನ ಕಟ್ಕೊಂಡು ಒಂದು ವಸ್ತುವಿನ ಹಿಂದೆ ಬೆನ್ ಹತ್ತಿರ್ತಾರೆ. ಸೊ ಆ ವಸ್ತುವಿನ ಹುಡುಕಾಟದಲ್ಲಿ ಯಾವೆಲ್ಲ ರೀತಿಯ ಸನ್ನಿವೇಶಗಳು ಎದುರಾಗುತ್ತೆ ಅದೇ ಈ ಸಿನಿಮಾ. ಬಹಳ ವಿಶೇಷ ಏನಂತ ಹೇಳಿದ್ರೆ, ಈ ಸಿನಿಮಾ ಒಂದು ಸಿಚುವೇಶನ್ ಕಾಮಿಡಿ ಸಿನಿಮಾ. ಕಾಮಿಡಿಯನ್ನು ಬೇಕಂತಲೇ ತುರುಕಿಲ್ಲ, ಆಯಾ ಕ್ಷಣಕ್ಕೆ ಆ ಸಂದರ್ಭಕ್ಕೆ ಸರಿಹೊಂದುವಂತಹ ಕಾಮಿಡಿಯನ್ನು ನಿರ್ದೇಶಕರು ಹೊರತರುವಂತಹ ಪ್ರಯತ್ನ ಮಾಡಿದ್ದಾರೆ. ಈ ಸಿನಿಮಾದ ನಿರ್ಮಾಪಕರಾಗಿ ಕೆ ಸತೀಶ್ ಚಂದ್ರ ಸರ್ ಬೆಳಗ್ಗೆ ತಾನೇ ಒಂದು ಸಿನಿಮಾದ ಮುಹೂರ್ತವನ್ನು ನೆರವೇರಿಸಿದ್ದಾರೆ. ಈಗ ಮತ್ತೊಂದು ಸಿನಿಮಾದ ಟೈಟಲ್ ಹಾಗೆ ಮೋಷನ್ ಪೋಸ್ಟರ್ ಲಾಂಚ್ ಆಗ್ತಾ ಇದೆ. ಪ್ರೀತಿಯ ಅಭಿನಂದನೆಗಳು ಸತೀಶ್ ಚಂದ್ರ ಸರ್, ಪ್ರೀತಿಯ ಸ್ವಾಗತ ತಮಗೆ. ಈ ಚಿತ್ರದ ನಿರ್ದೇಶಕರು ವಿ ಶಿವಕುಮಾರ್ ಅವರು. ಓಂ ಪ್ರಕಾಶ್ ರಾವ್ ಸರ್ ಗರಡಿಯಲ್ಲಿ ಪಳಗಿದವರು. ಸುಮಾರು 6 ಸಿನಿಮಾಗಳಲ್ಲಿ ಸರ್ ಜೊತೆಗೆ ಕೆಲಸ ಮಾಡಿದ್ದಾರೆ. ಪೂರ್ಣ ಪ್ರಮಾಣದ ನಿರ್ದೇಶಕನಾಗಿ ಗೋಲ್ಮಾಲ್ ಗ್ಯಾಂಗ್ ಮೂಲಕ ಕನ್ನಡ ಚಿತ್ರರಂಗಕ್ಕೆ ಪದಾರ್ಪಣೆ ಮಾಡ್ತಿದ್ದಾರೆ. ಪ್ರೀತಿಯ ಅಭಿನಂದನೆಗಳು ವಿ ಶಿವಕುಮಾರ್ ಇವರಿಗೆ. ಗೋಲ್ಮಾಲ್ ಗ್ಯಾಂಗ್ ಹೊಸ ಕಲಾವಿದರು ಹಾಗೂ ಹಳೆಯ ಕಲಾವಿದರು ಅನ್ಬಾರ್ದು, ಮೋಸ್ಟ್ಲಿ ಸೀನಿಯರ್ ಕಲಾವಿದರ ಮಿಳಿತಾ ಇದೆ. ಬಹಳ ದಿಗ್ಗಜ ಕಲಾವಿದರು ನಮ್ಮ ಮುಂದೆ ಕೂತ್ಕೊಂಡಿದ್ದಾರೆ. ಮಂಡ್ಯ ರಮೇಶ್ ಸರ್ ಕಿರುತೆರೆ, ಹಿರಿತೆರೆ ನಟನಾದ ಸಂಸ್ಥಾಪಕ, ಹಲವಾರು ನಟ ನಟಿಯರನ್ನ ಹುರಿಗೊಳಿಸಿ ಚಿತ್ರರಂಗಕ್ಕೆ ಪದಾರ್ಪಣೆ ಮಾಡುವಲ್ಲಿ ಅವರು ಯಶಸ್ವಿಯಾಗಿದ್ದಾರೆ. ಸರ್, ಪ್ರೀತಿಯ ಸ್ವಾಗತ ತಮಗೆ. ಜೊತೆಗೆ ಇನ್ನೊಬ್ಬರು, ನಾವು ಇವ್ರನ್ನ ಟೆಲಿವಿಷನ್ ಅಲ್ಲಿ ನೋಡ್ತಾ ಇರ್ತೀವಿ. ನಮ್ಮ ಮನು ಸರ್ ಕೇಳ್ತಾ ಇದ್ರು, ಮೊನ್ನೆ ತಾನೇ ಕೋರ್ಟಲ್ಲಿ ವಾದ ಮಾಡ್ತಿದ್ರಿ, ಅಷ್ಟು ಬೇಗ ಇಲ್ಲಿಗೆ ಬಂದಿದ್ದೀರಾ ಅಂತ ಹೇಳಿ. ಶ್ರೀನಾಥ್ ವಸಿಷ್ಠ ಸರ್, ಪ್ರೀತಿಯ ಸ್ವಾಗತವನ್ನ ತಮಗೆ ಕೋರ್ತಾ ಇದ್ದೀನಿ. ಇನ್ನು ಉಳಿದಂತೆ ಧರ್ಮಣ್ಣ ಕಡೂರ್ ಸರ್ ಇದ್ದಾರೆ. ಸರ್, ಪ್ರೀತಿಯ ಸ್ವಾಗತ. ಚಿತ್ರದ ನಾಯಕ ನಟನಾಗಿ ಇತ್ತೀಚೆಗಷ್ಟೇ ಎಲ್ಲರಿಗೂ ನಗುವಿನ ಅಮೃತಾಂಜನ್ ಹಚ್ಚಿ ಅಲ್ಲಿ ಒಂದು ಯಶಸ್ಸಿನ ಅಲೆಯಲ್ಲಿ ತೇಲ್ಸಿದ್ರು. ಈಗ ಗೋಲ್ಮಾಲ್ ಮಾಡೋದಕ್ಕೆ ನಿಮ್ಮ ಮುಂದೆ ಬರ್ತಿದ್ದಾರೆ. ಕಾರ್ತಿಕ್ ರುವಾರಿ, ತಮಗೆ ಸ್ವಾಗತ.
ಚಿತ್ರದ ನಾಯಕಿಯಾಗಿ ಆರಾಧನಾ ಭಟ್ ಇರ್ತಾರೆ, ಅವರು ಕಾರ್ಯಕ್ರಮದಲ್ಲಿ ಇನ್ನೂ ಜೊತೆ ಆಗಿಲ್ಲ. ಇನ್ನು ಉಳಿದ ಪಾತ್ರಧಾರಿಗಳನ್ನ ಪರಿಚಯ ಮಾಡೋದಾದ್ರೆ ಜಾಲಿ ಜಾಕ್ ಇರ್ತಾರೆ, ಮಹಂತೇಶ್ ಅವರಿದ್ದಾರೆ, ಚೇತನ್ ದುರ್ಗಾ ಅವರಿದ್ದಾರೆ, ಹಾಗೆ ಅನಿಲ್ ಹುಲಿಯಾ ಇದ್ದಾರೆ. ಅನಿಲ್ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದೀರಿ, ಪ್ರೀತಿಯ ಸ್ವಾಗತ ತಮಗೆ. ಹಾಗೂ ವಿಠಲ್ ಕಾಮತ್ ಇರ್ತಾರೆ, ಹಾಗೂ ಮುದ್ದಾದ 3 ಬೆಡಗಿಯರಿದ್ದಾರೆ. ಅದರಲ್ಲಿ ಸ್ನೇಹ ಆಚಾರ್ಯ, ಸ್ನೇಹ ಪ್ರೀತಿಯ ಸ್ವಾಗತ, ಹಾಗೂ ಪೂಜಾ ಪ್ರೀತಿಯ ಸ್ವಾಗತ, ಹಾಗೆ ಅನರ್ಘ್ಯ ಮೌಳಿ ತಮಗೂ ಕೂಡ ಸ್ವಾಗತವನ್ನು ಕೋರ್ತಿದ್ದೇನೆ. ಇನ್ನು ಉಳಿದಂತೆ ಲಕ್ಷ್ಮಣ್ ರಾವ್ ಮಾನೆ ಅವರು ಕೂಡ ಈ ಸಿನಿಮಾದಲ್ಲಿ ಕೆಲಸ ಮಾಡಿದ್ದಾರೆ. ಗೋಲ್ಮಾಲ್ ಗ್ಯಾಂಗ್ ನೀವು ನೋಡ್ತಿದ್ದ ಹಾಗೆ ಯಾವುದೋ ಒಂದು ವಸ್ತುವಿನ ಹುಡುಕಾಟದಲ್ಲಿ ಇಡೀ ತಂಡ ಹೊರಟಿರ್ತಾರೆ ಅಂದಾಗ ನಮ್ಮ ಸಿನಿಮಾದ ಪ್ರತಿಯೊಂದು ವಿಜುವಲ್ಸ್ ಕೂಡ ಬಹಳ ಸೊಗಸಾಗಿ ಪ್ರೇಕ್ಷಕರಿಗೆ ಕಟ್ಕೊಡ್ಬೇಕಾಗುತ್ತೆ. ನಮ್ಮ ಚಿತ್ರದ DOP ಯೋಗಿ ಅವರು, ಚಿತ್ರದ ಎಡಿಟರ್ ಧನುಷ್ ಅವರು ಭಾಗಿಯಾಗಿದ್ದಾರೆ ಕಾರ್ಯಕ್ರಮದಲ್ಲಿ. ಧನುಷ್ ಪ್ರೀತಿಯ ಸ್ವಾಗತ ತಮಗೆ. ಹಾಗೆ ನಮ್ಮ ಚಿತ್ರದ ಸಂಗೀತ ನಿರ್ದೇಶಕರು ಅಂಜನ್ ಪೂಜಾರಿ, ಅಂಜನ್ ಪ್ರೀತಿಯ ಸ್ವಾಗತ ತಮಗೆ. ಚಿತ್ರದ ಹಿನ್ನೆಲೆ ಸಂಗೀತ ಮಾಡಿರೋದು ಮುರಳೀಧರನ್ ಅವರು, ಮುರಳೀಧರನ್ ಬಂದಿದ್ರೆ ಪ್ರೀತಿಯ ಸ್ವಾಗತ ತಮಗೆ. ಇನ್ನು ಉಳಿದಂತೆ ನಮ್ಮ ಸಿನಿಮಾದಲ್ಲಿ ಚಂದದ ಹಾಡುಗಳು ಇನ್ನೇನು ನೀವು ಮುಂದಿನ ದಿನಗಳಲ್ಲಿ ಕೇಳ್ತೀರಿ, ಈ ಎಲ್ಲ ಹಾಡುಗಳನ್ನು ಬರೆದಿರೋದು ನಾಗಾರ್ಜುನ ಶರ್ಮಾ ಅವರು. ಇವತ್ತು ಬಹಳ ವಿಶೇಷವಾಗಿ ನಾವು ನಿಮ್ಮ ಮುಂದೆ ಈಗ ಆಲ್ರೆಡಿ ಟೈಟಲ್ ಹೇಳಿದ್ದೀವಿ, ಗೋಲ್ಮಾಲ್ ಗ್ಯಾಂಗ್ ಅಂತ ಹೇಳಿ. ಮೋಷನ್ ಪೋಸ್ಟರ್ ಹಾಗೂ ಟೈಟಲ್ ಅನ್ನ ತೆರೆ ಮೇಲೆ ನೋಡುವಂತಹ ಸಮಯ. ಕ್ಯಾನ್ ವಿ ಹ್ಯಾವ್ ದ ಟೈಟಲ್ ಅಂಡ್ ಮೋಷನ್ ಪೋಸ್ಟರ್ ಪ್ಲೀಸ್? ಚಿತ್ರದ 3 ಮುದ್ದಾದ ನಮ್ಮ ಏನು ಹೇಳಿದೆ, ವೆರಿ ಬ್ಯೂಟಿಫುಲ್ ಲೇಡೀಸ್, ಅನಘ್ಯ, ಪೂಜಾ ಅಂಡ್ ಸ್ನೇಹ ಆಚಾರ್ಯ ಆನ್ ಸ್ಟೇಜ್ ಪ್ಲೀಸ್. ಪೂಜಾ, ಗೋಲ್ಮಾಲ್ ಗ್ಯಾಂಗ್ ತಮ್ಮ ಪಾತ್ರದ ಬಗ್ಗೆ ಏನು ಹೇಳ್ತೀರಿ? ಸ್ವಲ್ಪ ಮುಂದೆ ಬರ್ಬೇಕಂತೆ ನೋಡಿ. ಮುಂದೆ ಅಂದ್ರೆ ಹೀಗೆ ಮುಂದೆ. ಸೊ ನನ್ನ ಪಾತ್ರ ಬಂದು ಪೊಲೀಸ್. ಇವ್ರದ್ದು ಎಲ್ಲ ಏನಿರುತ್ತೆ, ಏನು ಹುಡ್ಕೊಂಡು ಬಂದಿರ್ತಾರೆ, ನಾವು ಅದರಲ್ಲಿ ಒಂದು ಪಾರ್ಟ್ ಅಷ್ಟೇನೆ. ಸೊ ಅದರಲ್ಲಿ ನಾವು ಒಂದು ಪಾರ್ಟ್ ಅಷ್ಟೇನೆ. ಸೊ ನೀವೇ ನೋಡಿ ಮೂವಿ ಗೊತ್ತಾಗುತ್ತೆ ನಿಮ್ಗೆ ಏನ್ ಮಾಡ್ತಾ ಇದೀವಿ ನಾವು ಅಂತ ಅಂದ್ಬಿಟ್ಟು. ಇವಾಗಲೆಲ್ಲ ಹೇಳ್ಬಿಟ್ರೆ ನಿಮ್ಗೆ ಸಸ್ಪೆನ್ಸ್ ಎಲ್ಲ ಹೊರಟೋಗ್ಬಿಡುತ್ತೆ. ಸೊ ವೇಟ್ ಅಂಡ್ ವಾಚ್ ದಿ ಮೂವಿ. ಅದಕ್ಕೆ ಹೇಳಿದ್ದು ನೋಡಿ ಮೂವಿ ಆಗ ಗೊತ್ತಾಗುತ್ತೆ. ಓಕೆ, ಸ್ನೇಹ ಮೈಕ್. ಪೂಜಾ, ನೀವು ಕರಪ್ಟ್ ಪೊಲೀಸಾ ಅಥವಾ ಸಪೋರ್ಟ್ ಪೊಲೀಸ್? ಸರ್ ಅದೇ ಸರ್ ಥ್ರಿಲ್ಲರ್ ಇರೋದು. ಮೂವಿ ನೋಡಿ ಆಮೇಲೆ ಗೊತ್ತಾಗುತ್ತೆ. ಅದೆಲ್ಲ ಸೀಕ್ರೆಟ್. ಎಷ್ಟನೇ ಸಿನಿಮಾ ಇದೆ? ಇದು ನಂದು 3rd ಸಿನಿಮಾ ಸರ್. ಮುಂಚೆ ಯಾವ್ದು ಮಾಡಿದ್ರಿ? ಯಾವ್ದು ಮಾಡಿದ್ರಿ? ನಾನು ಪಿನಕ ಮತ್ತೆ ಹಲಗಲಿ ಮಾಡ್ತಾ ಇದ್ದೀನಿ. ಹಲಗಲಿ ಬೇಡರು. ಎಸ್. ಓಕೆ, ಥ್ಯಾಂಕ್ ಯು ಪೂಜಾ, ಆಲ್ ದ ವೆರಿ ಬೆಸ್ಟ್. ಸ್ನೇಹ ಆಚಾರ್ಯ, ತಮ್ಮ ಪಾತ್ರ ನಾವು ಸೆಕೆಂಡ್ ಹಾಫಲ್ಲಿ ಬರ್ತೀರಾ ಅಂತ ಹೇಳ್ಬಿಟ್ಟು ಹೀರೋ ಹಿಂಟ್ ಕೊಡ್ತಾ ಇದ್ರು. ಸೊ ಸ್ವಲ್ಪ ವಿವರಿಸಿ. ಅದು ನಾನು ರಿವೀಲ್ ಮಾಡಲ್ಲ, ನೀವೇ ನೋಡಬೇಕು. ಏನು ಡೈರೆಕ್ಟರ್ ಇದೆ ಅಂತ ಹೇಳ್ಕೊಟ್ಟಿರೋದು ಇವ್ರಿಗೆ? ರಿವೀಲ್ ಮಾಡಲ್ಲ, ನೀವೇ ನೋಡಬೇಕು. ಇಲ್ಲ ಅಂದ್ರೆ ನಿಮ್ಮ ಪಾತ್ರದ ಪಾತ್ರನೇ ನಾನು ರಿವೀಲ್ ಮಾಡಲ್ಲ. ಲೈಕ್ ಅದು ಆ ಥರ ಇದೆ. ಹೌದು ಸರ್. ಒಟ್ಟಿಗೆ ಥಿಯೇಟರ್ ತೋರಿಸ್ಬೋದು. ಓಕೆ, ತಮ್ಮ ಪರಿಚಯ ಹೇಳಿ ಸ್ನೇಹ. ನನ್ನ ಹೆಸರು ಸ್ನೇಹ. ನನಗೆ ಮೈಕ್ ಹಿಂಗೆ ಇಟ್ಕೊಳ್ಳಿ. ಹಾಂ, ನಂಗೆ ಆ್ಯಕ್ಚುಲಿ ಶಿವರ್ ಆಗ್ತದೆ ಬಿಕಾಸ್ ನಾನು ಫಸ್ಟ್ ಟೈಮ್ ನಾನು ಸ್ಟೇಜ್ ಮೇಲೆ ನಾನು ಸ್ನೇಹನೇ. ಬನ್ನಿ. ಫಸ್ಟ್ ಟೈಮ್ ನಾನು ಸ್ಟೇಜ್ ಮೇಲೆ ನಿಂತಿರೋದು, ಫಸ್ಟ್ ಟೈಮ್ ಮೈಕ್ ಇದ್ದರೆ ಫುಲ್ ಶಿವರ್ ಆಗ್ತಿದೆ. ನನಗೆ ಗೊತ್ತಾಗ್ತಿಲ್ಲ, ತುಂಬ ಖುಷಿ ಆಗ್ತಿದೆ. ಡೈರೆಕ್ಟರ್ ಸರ್ ಮತ್ತು ಪ್ರೊಡ್ಯೂಸರ್ ಸರ್ ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ ತುಂಬ ಥ್ಯಾಂಕ್ ಯು ಸೋ ಮಚ್ ಸರ್. ತುಂಬ ನನಗೆ ಹೆಲ್ಪ್ ಮಾಡಿದ್ದಾರೆ. ವರ್ಕ್ಶಾಪ್ ಮಾಡಿದ್ದೀವಿ, ಸಿಕ್ಕಾಪಟ್ಟೆ ಖುಷಿ ಆಗ್ತಿದೆ. ನನಗೆ ಏನು ಹೇಳ್ಬೇಕಂತ ಗೊತ್ತಾಗ್ತಾ ಇಲ್ಲ. ಟೀಮ್ ಎಲ್ಲ ತುಂಬ ಸಪೋರ್ಟ್ ಮಾಡಿದ್ದಾರೆ. ಇಲ್ಲ ಸರ್, ಫಸ್ಟ್ ಟೈಮ್. ಲೈಕ್ ಶಿವ ಸರ್ ನನ್ನ ಕಾಂಟ್ಯಾಕ್ಟ್ ಮಾಡಿದ್ರು, ತುಂಬ ಹೆಲ್ಪ್ ಮಾಡಿದ್ರು ಶಿವ ಸರ್ ನನಗೆ. ಶಿವ ಸರ್ ಆಗಲಿ, ಪ್ರೊಡ್ಯೂಸರ್ ಮ್ಯಾಮ್ ತುಂಬ ಸಪೋರ್ಟ್ ಮಾಡಿದ್ರು. ಗೊತ್ತಾಗ್ತಿಲ್ಲ. ನೀವೇನು ಪ್ರೊಫೆಷನಲ್ ಏನು ಅದು ಥಿಯೇಟರ್ ಏನಾದರೂ ಮಾಡ್ತಾ ಇದ್ರಾ ಹೇಗೆ? ಇಲ್ಲ ಮ್ಯಾಮ್, ಇಲ್ಲ, ಏನೂ ಇಲ್ಲ. ಥ್ಯಾಂಕ್ ಯು ಸ್ನೇಹ ಆಚಾರ್ಯ. ನನ್ನ ಹೆಸರು ಇಟ್ಕೊಂಡಿದ್ದೀರಾ, ಇನ್ನೂ ಸ್ವಲ್ಪ ಜಾಸ್ತಿ ಮಾತಾಡಿ. ಥ್ಯಾಂಕ್ ಯು. ಅನರ್ಘ್ಯ, ಕೇಳಿಸ್ತಾ ಇದೆಯಾ? ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಅನರ್ಘ್ಯ ಮೌಳಿ ಅಂತ. ನಾನು ಥಿಯೇಟರ್ ಮಾಡಿದ್ದೀನಿ, ಕೆಲವೊಂದು ಫಿಲಮ್ಸ್ ಮಾಡಿದ್ದೀನಿ. ಶಿವು ಸರ್ ಆ್ಯಕ್ಚುಲಿ ನನಗೆ ಫಿಲ್ಮೀಸ್ ಅಂತ ಒಂದು ಫಿಲಮ್ ಮಾಡ್ತಾಯಿದ್ವಿ, ಅಲ್ಲಿ ಅಸಿಸ್ಟೆಂಟ್ ಡೈರೆಕ್ಟರಾಗಿ ಕೆಲಸ ಮಾಡ್ತಾಯಿದ್ರು. ಸೊ ಅಲ್ಲಿಂದ ನೀನು ನೆಕ್ಸ್ಟ್ ಪ್ರಾಜೆಕ್ಟ್ ಮಾಡ್ತಾ ಇದ್ದೀನಮ್ಮ, ಒಂದು ಚಿಕ್ಕ ಪಾತ್ರ ಇದೆ, ಬಂದು ಮಾಡ್ತೀಯಾ ಅಂತ ಕೇಳಿದ್ರು. ಖಂಡಿತ ಸರ್ ಅಂತ ಹೇಳಿಬಿಟ್ಟು ಇವಾಗ ನನ್ನ ಪಾತ್ರದ ಹೆಸರು ಮೀನಾಕ್ಷಿ ಅಂತ. ಐ ವುಡ್ ಲೈಕ್ ಟು ಥ್ಯಾಂಕ್ ಸರ್, ಮ್ಯಾಮ್, ಶಿವು ಸರ್ ಆ್ಯಂಡ್ ಆಲ್ ಮೈ ಲವ್ಲಿ ಕೋ ಆ್ಯಕ್ಟರ್ಸ್ ಫಾರ್ ದಿಸ್ ಆಪರ್ಚುನಿಟಿ. ತುಂಬ ಸಪೋರ್ಟ್ ಮಾಡಿದ್ರು ಶಿವು ಸರ್. ವರ್ಕ್ಶಾಪ್ಸ್ ಮಾಡಿದ್ವಿ, ಫುಲ್ಲು ಟೀಮ್ ತುಂಬ ಸಪೋರ್ಟ್ ಆಗಿತ್ತು. ಥ್ಯಾಂಕ್ ಯು ಸೋ ಮಚ್. ನನ್ನ ಹೃದಯಪೂರ್ವಕ ಧನ್ಯವಾದಗಳು ಎಲ್ರಿಗೂ. ಮೀನಾಕ್ಷಿ ಧನ್ಯವಾದಗಳು. ಥ್ಯಾಂಕ್ ಯು ಪೂಜಾ, ಥ್ಯಾಂಕ್ ಯು ಸ್ನೇಹ ಆಚಾರ್ಯ. ನೆಕ್ಸ್ಟ್ ಪ್ರೆಸ್ ಮೀಟಿಗೆ ಬಂದಾಗ ಡೈರೆಕ್ಟರ್ ಹತ್ರ ಕೇಳ್ಕೊಳ್ಳಿ ಏನು ಮಾತಾಡ್ಬೇಕಂತ. ಥ್ಯಾಂಕ್ ಯು.
ಚಿತ್ರದಲ್ಲಿ ಈಗ ತಾನೇ ಮೊದಲ ಸಿನಿಮಾ ಅಂತ ಆಕ್ಟ್ ಮಾಡ್ತಿರೋ ಕಲಾವಿದರು ಇದ್ದಾರೆ, ಈಗಾಗಲೇ ಸಾಕಷ್ಟು ಸಿನಿಮಾಗಳಲ್ಲಿ ಅಭಿನಯಿಸಿರುವ ಕಲಾವಿದರು ಇದ್ದಾರೆ. ಹಾಗಾಗಿ ಇದೊಂದು ರೀತಿ ಕಂಪ್ಲೀಟ್ ಪ್ಯಾಕೇಜ್ ಸಿನಿಮಾ. ಸರ್, ತಮ್ಮ ಪಾತ್ರ ಹಾಗೆ ಸಿನಿಮಾ ಬಗ್ಗೆ. ಎಲ್ಲರಿಗೂ ನಮಸ್ಕಾರ. ಪತ್ರಿಕಾ ಮಿತ್ರರು, ಯೂಟ್ಯೂಬರ್ಸ್ ನೀವೆಲ್ಲರೂ ಇದ್ದೀರಿ. ನಿಮ್ಮೆಲ್ಲರಿಗೂ ನನ್ನ ವಂದನೆಗಳು, ನಮಸ್ಕಾರಗಳು. ನಾನು ಈ ಸಿನಿಮಾ ಮಾಡಬೇಕಾದ್ರೆ ಶಿವು ಅವರು ನನಗೆ ಒಂದು ಫೋನ್ ಮಾಡಿದ್ರು. ಒಂದು ಪಾತ್ರ ಇದೆ, ಮಾಡ್ತೀರಾ ಸರ್ ಅಂತ. ಮಾಡ್ತೀರಾ ಅಂತ ಕೇಳೋದೇ ಅಲ್ಲ ಸರ್, ನೀವು ಕಲಾವಿದನಿಗೆ ಬಂದು ಮಾಡು ಅಂತ ಹೇಳಬೇಕು ಅಂದೆ. ಅವರು ಬನ್ನಿ ಸರ್ ಮಾಡಿ ಅಂತ ನನಗೆ ಫೋನಲ್ಲಿ ಬ್ರೀಫ್ ಆಗಿ ನನ್ನ ಪಾತ್ರದ ಬಗ್ಗೆ ಹೇಳಿದ್ರು. ಅದಾದಮೇಲೆ ಆಯಿತು ಸರ್ ಬರ್ತೀನಿ ಮಾಡ್ತೀನಿ ಅಂದೆ. ಮೈಸೂರಿಗೆ ಹೋದೆ, ಚಿತ್ರೀಕರಣದಲ್ಲಿ ತೊಡಗಿಸ್ಕೊಂಡೆ. ನಿರ್ಮಾಪಕರನ್ನ ಅವ್ರ ಆಫೀಸಲ್ಲಿ ಭೇಟಿ ಮಾಡಿದೆ. ಹೋಗಿ ಅವ್ರು ಎಷ್ಟು ಸಹೃದಯಗಳು ಅಂದರೆ, ಗಂಡ ಹೆಂಡತಿ ಇಬ್ಬರು ಬಹಳ ಆತ್ಮೀಯವಾಗಿ, ಅಂದರೆ ನಾವು ಎಕ್ಸ್ಪೆಕ್ಟ್ ಮಾಡಿದ್ದಕ್ಕಿಂತ ಹೆಚ್ಚಾಗಿ ಒಬ್ಬ ಕಲಾವಿದನಿಗೆ ಅವರು ಕೊಡೋ ಗೌರವ, ಅವ್ರು ಮಾತಾಡೋ ರೀತಿ, ಅವ್ರ ಅಪ್ರೋಚು, ಇಟ್ ವಾಸ್ ಅಮೇಝಿಂಗ್. ನಿಜವಾಗ್ಲೂ ಗಂಡ ಹೆಂಡತಿ ಇಬ್ಬರಿಗೂ ನಾವು ಸ್ಪೆಷಲ್ ವಂದನೆಗಳನ್ನು ಅರ್ಪಿಸ್ತೀನಿ. ಯಾಕೆಂದರೆ ನಾನು ಈ ಸಿನಿಮಾ ಮಾಡೋಕ್ಕೆ ಮುಂಚೆ ಝೀನಲ್ಲಿ ಒಂದು ಸೀರಿಯಲಲ್ಲಿ ಆ್ಯಕ್ಟ್ ಮಾಡ್ತಿದ್ದೆ. ಅದರಲ್ಲಿ ಪಟಾಪಟಿ ಚಡ್ಡಿ ಹಾಕ್ಕೊಂಡು ಅದ್ರ ಮೇಲೆ ಒಂದು ದೊಡ್ಡ ಪಂಚೆ ಉಟ್ಕೊಂಡು ಚಡ್ಡಿ ಕಾಣೋ ಥರ, ಆ ಥರದ್ದೊಂದು ಕಾಮಿಡಿ ವಿಲ್ಲನ್, ಸಾಫ್ಟ್ ವಿಲ್ಲನ್ ಕ್ಯಾರೆಕ್ಟರ್ ಮಾಡಿದ್ದೆ. ಅವರು ಮೇಡಮು ಆ ಪಾತ್ರವನ್ನು ನೋಡಿ ನಮ್ಮ ಪಾತ್ರಕ್ಕೆ ಇದೇ ಥರ ಚಡ್ಡಿ ಹಾಕೊಂಡು ಮಾಡೋರೇ ಬೇಕು ಅಂತ ಹೇಳಿ ನನ್ನನ್ನು ಕರೆಸಿದ್ರು. ಅವ್ರು ಏನು ಅನ್ಕೊಂಡ್ಬಿಟ್ಟಿದ್ರು, ಚಡ್ಡಿ ಹಾಕೊಂಡೇ ಓಡಾಡ್ತೀನಿ ನಾನು ದಿನ ಅನ್ಕೊಂಡ್ಬಿಟ್ಟಿದ್ರು. ಪಾಪ ಅವರು ಪ್ಯಾಂಟ್ ಹಾಕೊಂಡೋದಾಗ ಆಶ್ಚರ್ಯ, ಏನು ಸರ್ ಪ್ಯಾಂಟ್ ಹಾಕೊಂಡು ಬಂದ್ಬಿಟ್ಟಿದ್ದೀರಾ ಅಂದರು. ಆಮೇಲೆ ಹೇಳಿದ್ರು, ಇಲ್ಲ ಸರ್ ನಿಮ್ಮನ್ನು ಆ ಪಾತ್ರ ನೋಡಿ ಈ ಪಾತ್ರಕ್ಕೆ ಫಿಕ್ಸ್ ಮಾಡಿದ್ದೀವಿ ಅಂತ. ಥ್ಯಾಂಕ್ ಯು ವೆರಿ ಮಚ್. ಅಂದರೆ ಒಂದು ಪಾತ್ರ ಇನ್ಫ್ಲೂಯೆನ್ಸ್ ಆಗಿ ಒಬ್ಬ ಕಲಾವಿದನಿಗೆ ಹೇಗೆ ಬದುಕನ್ನು ಕಟ್ಕೊಳ್ಳೋದಕ್ಕೆ ಸಹಾಯ ಆಗುತ್ತೆ ಅನ್ನೋದಕ್ಕೆ ನನ್ನ ಈ ಪಾತ್ರ ನಿದರ್ಶನ. ಆಮೇಲೆ ಶಿವಕುಮಾರ್ ಅವ್ರ ಬಗ್ಗೆ ಹೇಳೋದಾದರೆ, ಅವ್ರು ಕೋಪ ಮಾಡ್ಕೊಂಡಿದ್ದನ್ನು ನೋಡಲೇ ಇಲ್ಲ ನಾನು. 2, 3, 4, 5 ಟೇಕ್ಗಳಾದರೂ ನಗನಗ್ತಾ ಎಲ್ಲರ ಜೊತೆ ಒಂದು ಒಳ್ಳೆ ಬಾಂಧವ್ಯ ಇಟ್ಕೊಂಡು ಪ್ರತಿ ಶಾರ್ಟನ್ನು ಕಂಪೋಸ್ ಮಾಡಿ ಪ್ರೆಸೆಂಟ್ ಮಾಡ್ತಾ ಹೋದರು. ಅದ್ಭುತವಾದಂತಹ ಒಬ್ಬ ಟೆಕ್ನಿಷಿಯನ್. ಒಂದು ಒಳ್ಳೆ ಸಿನಿಮಾ ಮಾಡಿದ್ದಾರೆ. ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಒಂದು ಕಾಮಿಡಿ ಸಿನಿಮಾ, ಒಂದು ಕಾಮಿಡಿ ಜಾನರ್ ಕತೆ ಇಟ್ಕೊಂಡು ಒಳ್ಳೊಳ್ಳೆ ಕಲಾವಿದರನ್ನ ಹಾಕ್ಕೊಂಡು ಒಂದು ಎಸ್ಪೆಷಲಿ ಕ್ಲೈಮ್ಯಾಕ್ಸ್ ಅಂತೂ ನಾವು ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ವಿ. ಅಲ್ಲಿ ಒಂದು ಕಡೆ ಶೂಟ್ ಮಾಡಿದ್ರು ಮೈಸೂರಲ್ಲಿ, ತುಂಬ ಚೆನ್ನಾಗಿ ಮಾಡಿದ್ರು, ತುಂಬ ಚೆನ್ನಾಗಿ ಬಂದಿದೆ ಸಿನಿಮಾ. ನಿಮ್ಮೆಲ್ಲರ ಮೂಲಕ ಕನ್ನಡದ ಜನತೆಗೆ ನಾನು ಏನು ಹೇಳೋದಕ್ಕೆ ಇಷ್ಟಪಡ್ತೀನಿ, ಕನ್ನಡ ಸಿನಿಮಾ ನೋಡೋದಕ್ಕೆ ಥಿಯೇಟ್ರಿಗೆ ಜನ ಬರ್ತಾ ಇಲ್ಲ. ಒಳ್ಳೊಳ್ಳೆ ಸಿನಿಮಾಗಳು ಬರ್ತಾ ಇದೆ, ಒಳ್ಳೆ ಕಂಟೆಂಟ್ ಇರೋ ಸಿನಿಮಾಗಳು ಬರ್ತಾ ಇದೆ, ನಿರಂತರವಾಗಿ ಮಾಡ್ತಾನೆ ಇದ್ದಾರೆ. ಸೊ ಇಂಥ ಸಿನಿಮಾ ನೋಡೋದಕ್ಕೆ ದಯಮಾಡಿ ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿದ್ರೆ ಸಿನಿಮಾ ಮಾಡಿದವ್ರಿಗೆ, ನಿರ್ದೇಶನ ಮಾಡಿದವ್ರಿಗೆ ಎಲ್ರಿಗೂ, ಆಮೇಲೆ ಆ್ಯಕ್ಟ್ ಮಾಡಿದ ಕಲಾವಿದರಿಗೆ ಒಂದು ಸಾರ್ಥಕತೆ ಬರುತ್ತೆ ಅನ್ನೋದು ನಿಮ್ಮೆಲ್ಲರ ಮೂಲಕ ನಾನು ಕನ್ನಡದ ಜನತೆಗೆ ಒಂದು ಸಂದೇಶವನ್ನು ರವಾನೆ ಮಾಡೋದಕ್ಕೆ ಇಷ್ಟಪಡ್ತೀನಿ. ಸೊ ಒಂದು ಓವರ್ ಆಲ್ ಇನ್ ಆಲ್ ಡೈಮೆನ್ಷನ್ಸ್ ನೋಡಿದ್ರೆ, ನಾವೀಗ ಟೈಟಲ್ ರಿಲೀಸ್ ಒಂದು ಇದನ್ನು ಕೂಡ ನೋಡಿದ್ವಿ, ಮ್ಯೂಸಿಕ್ಕು ಬಹಳ ಅದ್ಭುತವಾಗಿ ಮಾಡಿದ್ದಾರೆ. ಆಮೇಲೆ ಎಲ್ಲ ಇಡೀ ತಂಡ ಯಂಗ್ಸ್ಟರ್ಸು ಒಂದು ಒಳ್ಳೆ ಎನರ್ಜಿ ಇಟ್ಕೊಂಡು ಸಿನಿಮಾ ಮಾಡಿದ್ದಾರೆ. ಈ ಸಿನಿಮಾ ಚೆನ್ನಾಗಿ ಹೋಗಲಿ ಅಂತ ನಾನು ಈ ವೇದಿಕೆ ಮೇಲೆ ಆಶಿಸ್ತೀನಿ. ನನ್ನನ್ನು ಇಲ್ಲಿ ಕರೆದು ಮಾತಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಂತಹ ನಿರ್ಮಾಪಕರಿಗೆ, ನಿರ್ದೇಶಕರಿಗೆ, ಎಲ್ಲರಿಗೂ, ನನ್ನ ಪತ್ರಿಕಾ ಮಿತ್ರರು ತುಂಬ ಜನ ಇದ್ದಾರೆ, ಅವರೆಲ್ಲರಿಗೂ ನನ್ನ ಶಿರಸಾಷ್ಟಾಂಗ ನಮಸ್ಕಾರವನ್ನು ಮಾಡ್ತೀನಿ. ನೀವು ಯಾರಾದರೂ ಏನಾದರೂ ಕೇಳೋದಿದ್ರೆ ಕೇಳಿದ್ರೆ, ಯಾಕಂದರೆ ಮಂಡ್ಯ ರಮೇಶ್ ವೇದಿಕೆ ಮೇಲೆ ಬಂದರೆ ನಮಗೆ ಮಾತಾಡೋಕ್ಕೆ ಅವಕಾಶ ಸಿಗಲ್ಲ. ಅವ್ರು ಬರೋಕ್ಕೆ ಮುಂಚೆ ನಾವು ಮಾತಾಡ್ಬಿಟ್ರೆ ಎಲ್ಲೋ ಒಂದು ಐಡೆಂಟಿಟಿ ಇರುತ್ತೆ ಅನ್ನೋದು ನನ್ನ ಬೈಕೋಬೇಡಪ್ಪ. ನಿಮ್ಮವರ ಕಾಂಬಿನೇಷನ್ ಇದೆಯಾ? ನಂದು ಅವ್ರದ್ದು ಒಂದು ಸೀನಲ್ಲಿ ಕಾಂಬಿನೇಷನ್ ಇದೆ, ಒಂದೇ ಒಂದು ಸೀನಲ್ಲಿ ಕಾಂಬಿನೇಷನ್ ಇದೆ ಕ್ಲೈಮ್ಯಾಕ್ಸಲ್ಲಿ. ಅವ್ರ ಮುಂದೆ ಸಪ್ಪೆ ಆಗ್ಬಿಟ್ಟಿದ್ದೀನಿ ಸರ್ ನಾನು. ಥ್ಯಾಂಕ್ ಯು ವಸಿಷ್ಠ ಸರ್, ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಕ್ಕೆ. ಸರ್ ಮಾತನಾಡ್ತಾ ಹೇಳಿದ್ರು ಮಂಡ್ಯ ರಮೇಶ್ ಸರ್ ಬಗ್ಗೆ. ಇವತ್ತಿಗೆ ನಾವೇನು ಸ್ಕೆಚ್ ಕಾಮಿಡಿ ರೀಲ್ಸ್ ಅಂತೆಲ್ಲ ನೋಡ್ತಿದ್ವಿ, ಈ ಕಾಮಿಡಿ ಎಲ್ಲ ಇಲ್ಲದ, ಈ ವ್ಯಾಪಕತೆ ಇಲ್ಲದ ಕಾಲದಲ್ಲಿ ನಮ್ಮನ್ನೆಲ್ಲ ತುಂಬ ಎಂಟರ್ಟೈನ್ ಮಾಡಿದವರು ಮಂಡ್ಯ ರಮೇಶ್ ಸರ್. ಇವತ್ತಿಗೂ ಆ ಕನಸುಗಾರ ಸಿನಿಮಾದ ಸೀನ್ ಎಲ್ಲ ತಲೆಯಲ್ಲಿ ಹಾಗೆ ಇದೆ, ಅಷ್ಟು ನಮ್ಮನ್ನ ಸಿನಿಮಾದ ಮೂಲಕ ಹಿಡಿದಿಟ್ಕೊಂಡವರು. ಸೊ ದಯಮಾಡಿ ವೇದಿಕೆಗೆ ಬರಬೇಕು. ಈ ಶಾರ್ಟ್ ಫಾರ್ಮಲ್ಲಿ ರೀಲ್ ಆಗಿ ನಮ್ಮ ಕಣ್ಮುಂದೆ ಸಿಗ್ತಾ ಇದೆ. ಸರ್ ಏನು ಹೇಳ್ತಾರೆ ಗೋಲ್ಮಾಲ್ ಗ್ಯಾಂಗ್ ಬಗ್ಗೆ? ತಾವು ಗೋಲ್ಮಾಲಲ್ಲಿ ಇದ್ದೀರಾ, ಏನು ಹೇಳ್ತೀರಿ ಸರ್? ಅಡವಿದೆ ಕಣ್ರಕ್ಕ. ಗೋಲ್ಮಾಲ್ ಗ್ಯಾಂಗ್ಗೆ ಕನ್ನಡದಲ್ಲಿ ಅಂತ ಹೆಸರು ಹುಡುಕ್ತಾ ಇದ್ದೆ, ನಾನೇ ಹೆಸರು ಸೃಷ್ಟಿ ಮಾಡ್ಕೊಂಡೆ. ಮುಂಡಾಯಿಸೋ ತಂಡ ಅಂತ. ಚೆನ್ನಾಗಿದೆ.
ಮುಂಡಾಯಿಸೋ ತಂಡ. ಮೊದಲನೇದಾಗಿ ಮರ್ತು ಬಿಡೋಕ್ಕೆ ಮುಂಚೆ ಹೇಳಲೇಬೇಕಾದ ವಿಷಯ ಅಂದರೆ, ಇವತ್ತಿನ ಈ ದುರ್ಬಲವಾದಂಥ ಕನ್ನಡ ಚಿತ್ರರಂಗ ನಡೀತಾ ಇರುವಂಥ ಸ್ಥಿತಿನಲ್ಲಿ ಒಂದು ಚಿತ್ರ ಮುಗಿದು ಮೊದಲನೇ ಪ್ರೆಸ್ ಮೀಟ್ ಮಾಡೋ ಹೊತ್ತಿಗೆ ಅವತ್ತೇ ಬೆಳಗ್ಗೆ ಇನ್ನೊಂದು ಪಿಕ್ಚರ್ ಒಬ್ಬ ಪ್ರೊಡ್ಯೂಸರ್ ಮಾಡ್ತಾರೆ ಅಂದರೆ ಅದು ಈ ಪಿಕ್ಚರ್ನ ಯಶಸ್ಸು ಅಂತ ನಾನು ಹೇಳ್ತಾರೆ. ಶಿವಕುಮಾರ್ ಹ್ಯಾಟ್ಸ್ ಆಫ್. ಅವ್ರಿಗೆ ನಂಬಿಕೆ ಹುಟ್ಟಿಸಿದ್ರಿಂದ ಹುಡುಗ, ಆಮೇಲೆ ತಂಡ ಅವ್ರಿಗೆ ನಂಬಿಕೆ ಹುಟ್ಟಿಸಿದ್ರಿಂದ ಇನ್ನೊಂದು ಪಿಕ್ಚರ್ ಮಾಡ್ಬೋದು, ನಾನು ಪಿಕ್ಚರ್ ಮಾಡಿದ್ರೆ ಉಳಿಬೋದು ಅಂತ. ಯಾಕೆಂದರೆ ದುಡ್ಡು ಕಾಸಿನ ಬೇರೆ ಪ್ರಶ್ನೆ, ಆದರೆ ದುಡ್ಡು ಕಾಸಿಗಿಂತ ಮೀರಿದ್ದು ಸಿನಿಮಾದವ್ರನ್ನ, ಆರ್ಟಿಸ್ಟ್ಗಳನ್ನ, ಆ ಟೆಕ್ನಿಷಿಯನ್ಗಳನ್ನ, ಆ ಲೊಕೇಶನ್ ಹುಡುಕಾಟಗಳನ್ನ, ಆ ಎಡಿಟರ್ನ, ಆಮೇಲೆ ಎಲ್ಲ ಪಿಕ್ಚರ್ ಮಾಡೋದೊಂದು ತೂಕ, ಪಿಕ್ಚರ್ ರಿಲೀಸ್ ಮಾಡೋದು ಇನ್ನೊಂದು ತೂಕ. ತುಂಬ ಕಷ್ಟ. ಅಂಥದ್ರಲ್ಲಿ ಇನ್ನೊಂದು ಪಿಕ್ಚರ್ ರಿಲೀಸ್ ಮಾಡ್ತೀನಿ ಅಂತ ಅವ್ರ ಆಫೀಸ್ ನೋಡಬೇಕು, ಎಷ್ಟು ಸುಂದರವಾಗಿ ಇಟ್ಕೊಂಡಿದ್ದಾರೆ ಸತೀಶ್ ಚಂದ್ರ ಸರ್. ಅಂದರೆ ಆಫೀಸಲ್ಲಿ ಮೂಲೆಯಲ್ಲಿ ಇಂಥ ದಿವಸ ಶೂಟಿಂಗು, ಇವತ್ತು ಮುಹೂರ್ತ, ಇವತ್ತು ಇದು ಪ್ರೆಸ್ ಮೀಟು, ಇದನ್ನು 3 ತಿಂಗಳ ಕೆಳಗೆ ಬರೆದು ಇಟ್ಕೊಂಡ್ಬಿಡ್ತಾರೆ ನೀಟಾಗಿ. ಇವತ್ತು ಪಿಕ್ಚರ್ ರಿಲೀಸ್ ಮಾಡ್ತಾರೆ, ಅವ್ರಿಗೆ ಡೇಟ್ ಗೊತ್ತು, ಈ ಪಿಕ್ಚರ್ ಯಾವತ್ತು ರಿಲೀಸ್ ಮಾಡ್ತಾ ಇದ್ದಾರೆ ಅಂತ. ಅದ್ರ ಸಮೇತ ಡೇಟ್ ಸಮೇತ ಮಾಡ್ತಾ ಹೋಗ್ತಾ ಇದ್ದಾರೆ. ಅದಕ್ಕೆ ತೊಂದರೆ ಯಾಕಾಗಿಲ್ಲ ಅಂದರೆ, ಮತ್ತು ಯಾಕೆ ಇಷ್ಟೊಂದು ಜನ ಎಲ್ಲ ಬಂದಿದ್ದಾರೆ ಎಲ್ಲ ಸಣ್ಣ ಪುಟ್ಟ ಆರ್ಟಿಸ್ಟ್ಗಳಿಂದ ಹಿಡಿದು ದೊಡ್ಡ ಇವರು ಡೈರೆಕ್ಟ್ಗಳಿಂದ ಹಿಡಿದು ಒಂದು ಬೃಹತ್ ಭಾಳ ತೂಕದ ಪ್ರೆಸ್ನವ್ರು, ಭಾಳ ಸೀನಿಯರ್ಸ್ ಬಂದಿದ್ದಾರೆ ಸರ್. ಇವತ್ತು ಮಾಧ್ಯಮದವರು ಬಂದಿರೋರಲ್ಲಿ ತುಂಬ ಜನ ಅದ್ಭುತವಾದ ಮಾಧ್ಯಮದವರು ಸೀನಿಯರ್ಸ್ ಬಂದಿದ್ದಾರೆ ಸರ್. ನೀವು ಯಾಕೆಂದರೆ ಜನರಲಿ ಸಣ್ಣ ಪುಟ್ಟದಕ್ಕೆ ತಪ್ಪಿಸ್ಕೊಂಡು ಯಾರೋ ಹೋಗಿದ್ದು ಬಿಟ್ಬಿಡ್ತಾರೆ, ಹಂಗಾಗಿಲ್ಲ. ಯೂಟ್ಯೂಬರ್ಸ್ ಎಷ್ಟು ಜನ ಹೊಸಬರು ಬಂದಿದ್ದಾರೋ ಹಾಗೆ ಹಳೆಯ ಸೀನಿಯರ್ಸು ತುಂಬ ಗಟ್ಟಿ ಕುಳುಗಳು, ಗಟ್ಟಿ ಕಾಳುಗಳು ಬಂದಿದ್ದಾರೆ. ಅದೊಂದು ಸಂತೋಷ. ಹಾಗಾಗಿ ಈ ಚಿತ್ರಕ್ಕೆ ಒಳ್ಳೆ ದಿನ ಆಗುತ್ತೆ ಅಂತ ಒಂದು ಬಲವಾದ 6ನೇ ಇಂದ್ರಿಯದ ನಂಬಿಕೆ ಇದು, ನಮಗೆ ಒಳ್ಳೇದಾಗಲಿ ಅಂತ. ಅವ್ರು ಇನ್ನೊಂದು ಪಿಕ್ಚರ್ ಶುರು ಮಾಡ್ತಾಯಿದ್ರು ಒಂದು. ಆಮೇಲೆ ನನಗೆ ಫಸ್ಟ್ ಬಂದು ಅವರು ಮತ್ತು ಅವ್ರ ಗೆಳೆಯರು ಶಿವಕುಮಾರ್ ನನಗೆ ಬಂದು ಮಾತಾಡಿದಾಗ, ಸರ್ ನಾನು ಕತೆ ಹೇಳಿದ್ರು, ಓಕೆ ಚೆನ್ನಾಗಿದೆ ಮಾಡ್ತೀನಪ್ಪ, ಹೀರೋಯಿನ್ ಅಪ್ಪನ ಪಾತ್ರ ಮಾಡಿದ್ದೀನಿ, ಪಿಕ್ಚರ್ ಕ್ಯಾರೆಕ್ಟರ್ ಏನು ಅಂತ ಹೇಗಿದೆ ಅಂತ ನೀವೇನು ನೋಡ್ಬಿಟ್ಟು ಹೇಳಿ. ಆಮೇಲೆ ನಾನು ಪೂರ್ಣ ಅದನ್ನೆಲ್ಲ ಬೇರೆ ಹೇಳೋಕ್ಕೆ ಹೋಗಲ್ಲ. ಬೈದನ್ ಶಿವಕುಮಾರ್ ನನಗೆ ಇದಕ್ಕೆ ಹೇಳಿರಲಿಲ್ಲ, ಪುಣ್ಯಾತ್ಮ, ಟೈಟ್ಲೇ ಹೇಳಿರಲಿಲ್ಲ. ನಾನು ಯಾವಾಗಲೂ ಬೈಯೋ ಟೈಟ್ಲ್ ಹೇಳೋ ಮಾರೆ ಅಂತ. ಇಲ್ಲಿ ಬಂದಮೇಲೆ ಗೊತ್ತಾಗಿದ್ದು ಇವತ್ತು ಈ ಥರ ಒಂದು ಗೋಲ್ಮಾಲ್ ಗ್ಯಾಂಗ್ ಅಂತ ಇಟ್ಟಿದ್ದಾರೆ ಅಂದ್ಬಿಟ್ಟು ಸಂತೋಷ ಆಯಿತು. ಒಂದು ಮುಖ್ಯವಾಗಿ 2ನೇ ಪಿಕ್ಚರ್ ಒಂದು ಶುರು ಮಾಡಿದ್ದಾರೆ. ಆಮೇಲೆ ಅವತ್ತು ಹೇಳಿದ್ರು ನನಗೆ ಕಡೆ ದಿನಗಳಲ್ಲಿ ಬರ್ತಾ ಏನು ಪಿಕ್ಚರ್ ಮುಗಿತಾ ಏನು ಬೇಕಾದ್ರೆ ಆಮೇಲೆ ಕಂಟಿನ್ಯೂಸ್ ಪಿಕ್ಚರ್ ಮಾಡ್ತೀನಿ ಅಂತ. ಎಂತೆಂಥ ದೊಡ್ಡ ಪ್ರೊಡ್ಯೂಸರ್ಗಳ ಜೊತೆ ಎಲ್ಲ ಮಾಡಿದವ್ರು ನಾವು. ಪಿಕ್ಚರ್ ಮಾಡಲ್ಲಪ್ಪ ಇನ್ನು ನಾನು ನಿಲ್ಲಿಸ್ಬಿಟ್ಟಿವಿ ಅಂತ ಎಲ್ಲರೂ ದೊಡ್ಡ ಜನ ಪ್ರೊಡ್ಯೂಸರ್ಸ್ಗಳು, ಹೀರೋಗಳು. ಇವತ್ತು ಬೆಳಗ್ಗೆ ತಾನು ಒಬ್ಬ ದೊಡ್ಡ ಹೀರೋ ನನಗೆ ಅದನ್ನು ಹೇಳ್ತಾರೆ, ಪಿಕ್ಚರ್ ಮಾಡಲ್ಲ ಕಣೆ, ಆಗಲ್ಲ. ಇನ್ನು ಪ್ರೊಡ್ಯೂಸರ್ ಅವ್ರ ಪಾಪ ಕನ್ನಡ ಚಿತ್ರರಂಗನ ತುಂಬ ಎತ್ತರಕ್ಕೆ ತೊಗೊಂಡೋದು ಅಂತ ಕಷ್ಟ ಕಣಪ್ಪ, ಆಗಲ್ಲ ಅಂತ ಹೇಳ್ತಾಯಿದ್ರು ಅವರು. ಅಂಥದ್ರಲ್ಲಿ ಇಲ್ಲ, ನಾನು ಕಂಟಿನ್ಯೂಸ್ ಇನ್ನೊಂದು ಪಿಕ್ಚರ್ ಮಾಡ್ತೀನಿ ಅಂತ ಹೇಳಕ್ಕೆ ಬಂದಿದ್ದಾರೆ ಅಂದರೆ ಇವತ್ತಿನ ಲೆಕ್ಕಾಚಾರವನ್ನು ಭಾಳ ಸೂಕ್ಷ್ಮವಾಗಿ ಅರ್ಥ ಮಾಡಿಕೊಂಡು ಪಕ್ಕ ನೀಟಾಗಿ ಇಂತಿಂಥವ್ರಿಗೆ ಇಷ್ಟು ಕೊಟ್ಟರೆ ಕರೆಕ್ಟಾಗುತ್ತೆ, ಹಿಂಗೆ ರಿಲೀಸ್ ಮಾಡ್ತೀನಿ. ಇದು 1 ಏಟ್ ಹೊಡೆದ್ರು, 2 ಏಟ್ ಹೊಡೆದ್ರು, 3ನೇ ಏಟಿಗೆ ಮತ್ತೆ ನಾನು ಗೆಲ್ತೀನಿ, ನಾನು ಜಟ್ಟಿಯಾಗಿ ನಿಂತ್ಕೋತೀನಿ ಅಂತ ಒಂದು ಅಂದ್ಕೊಂಡಿದ್ದಾರಲ್ಲ, ಅದಕ್ಕಾಗಿ ಹೃದಯ ತುಂಬಿದ ದೊಡ್ಡ ಅಭಿನಂದನೆಗಳು ನಮ್ಮ ಸಾಹೇಬರಿಗೆ. ಈ ಮಾತನ್ನ ಇನ್ನೊಂದು ಮಾತು ನಾನು ಹೃದಯದಿಂದ ಹೇಳ್ತಾ ಇದ್ದೀನಿ. ಎಷ್ಟೊಂದು ಆಯ್ತು, 360 370ನೇ ಪಿಕ್ಚರ್ ಆಗೋಯ್ತು. ಅಮೇರಿಕಾ ಬರ್ತಾನೆ ಆಗ್ತಿರೋ 370ನೇ ಪಿಕ್ಚರ್ ನಂದು. ಅಷ್ಟು ಪಿಕ್ಚರ್ ಮಾಡಿದ್ರು 30 ವರ್ಷ, ಜನ್ಮ ಜೋಡಿ ಬಂದು 30ನೇ ವರ್ಷ. 30 ವರ್ಷದಿಂದ ನಿಂತ್ಕೊಂಡು ಈ ಮಾತು ಹೇಳ್ತಾ ಇದ್ದೀನಿ. ಇವತ್ತು ಮುಗಿದ ದಿವಸನೇ, ಅವತ್ತು ಸಂಜೆನೇ ನಮ್ಮ ಅಕೌಂಟಲ್ಲಿ ಟನ್ ಅಂತ ಸೌಂಡ್ ಆಗೋದು. ಕರೆಕ್ಟಾಗಿ ನಾವು ಮಾತಾಡಿದಷ್ಟು ದುಡ್ಡನ್ನು ನಮ್ಮ ಕನ್ವಿನ್ಸ್ನ ನೀಟಾಗಿ ಹಾಕಿದ್ದು ಶ್ರೇಷ್ಠವಾದ ಪ್ರೊಡ್ಯೂಸರ್ ಸತೀಶ್ ಸರ್. ಸಾಧ್ಯವೇ ಇಲ್ಲ ರೀ, ಸಾಧ್ಯವೇ ಇಲ್ಲ. ನಾನು ನೋಡಿದ್ದೀನಿ ಎಂತ ಎಲ್ಲ ಥರದ್ದು ನೋಡಾಗೋಯ್ತು. ಎಲ್ಲ ಥರದ್ದು ನೋಡ್ಬಿಟ್ಟು ನನಗೆ ಹೇಗೆ ಪಾಪ ಪಕ್ಕ ಆಗ್ತಾಯಿದ್ದಾರೆ. ಅದಕ್ಕೋಸ್ಕರ ನಾನು ದೇವರು ಅವ್ರ ಕುಟುಂಬನ ಚೆನ್ನಾಗಿಡಬೇಕು ಅಂತ ನಾನು ಪ್ರೀತಿಯಿಂದ ಹಾರೈಸ್ತೀನಿ ಫ್ರಮ್ ದ ಹಾರ್ಟ್. ನಿಮ್ಮ ದೇವಿ ಫೋಟೋ ಏನು ತೋರಿಸಲ್ಲ, ದೇವ್ರು ನಿಮ್ಗೆ ಒಳ್ಳೇದು ಮಾಡಲಿ. ಯಾಕೆಂದರೆ ಆ ಥರ ಆರ್ಟಿಸ್ಟ್ಗಳಿಗೆ ಮುಗಿದ ತಕ್ಷಣ ದುಡ್ಡು ಹಾಕಿ ನಿಮ್ಗೆ ಒಳ್ಳೇದಾಗಲಿ ಅಂತ ಮಾಡೋದು ಭಾಳ ಕಮ್ಮಿ ಜನ. ನಾಳೆ ಬನ್ನಿ, ನಾಡಿದ್ದು ಬನ್ನಿ, ಮುಂದೆ ಬರ ಅಂತ ಚಪ್ಪಲಿ ಎಲ್ಲ ಸೌದೋಗ್ಬಿಟ್ಟವೆ ಸರ್, ಲೆಕ್ಕ ಇಲ್ಲ. ಆದರೆ ಇವತ್ತು ಅಷ್ಟು ಚೆನ್ನಾಗಿ ನಡೆಸ್ಕೊಂಡಿದ್ದಾರೆ, ಹಂಗೆ ಮಾಡಿದ್ದಾರೆ. ಅಂಥವ್ರು ಒಳ್ಳೇದು, ಯಾರ್ಯಾರು ಒಳ್ಳೇದಾಗಲಿ ಅಂತ ಎಲ್ಲರಿಗೂ ಕ್ಲಿಯರ್ ಮಾಡಿ, ಟೆಕ್ನಿಷಿಯನ್ಸ್ಗೆ, ಆರ್ಟಿಸ್ಟ್ಸ್ಗೆ ದುಡ್ಡು ಹಾಕಿ ಚೆನ್ನಾಗಿ ನೋಡಿಕೊಂಡು ಒಂದು ಕತೆ ಮಾಡಿ, ಒಳ್ಳೇದು ಕೆಟ್ಟದು ಪಿಕ್ಚರು ಸ್ಕ್ರೀನಲ್ಲಿ ನೋಡಿದ್ಮೇಲೆ ಚರ್ಚೆ ಆದಮೇಲೆ ಹಳೆಯದೋ ಹೊಸದು ಚರ್ಚೆ ಆಗುತ್ತೆ. ಹುಡುಗ ಇನ್ನೂ 2ನೇದಕ್ಕಾಗಲೇ ಶಿವಕುಮಾರ್ ರೆಡಿಯಾಗಿರ್ತಾನೆ, ಇವರಾಗಲೇ 2ನೇ ಪಿಕ್ಚರ್ ರೆಡಿಯಾಗಿದ್ದಾರೆ. ಆಗಲೇ ಆರಾಧನಾ ಭಟ್ಗೆ ಇನ್ನೊಂದು 2 ಪಿಕ್ಚರ್ 4 ಪಿಕ್ಚರ್ ಇರುತ್ತೆ. ಹೀರೋಗಂತೂ 3 ಪಿಕ್ಚರ್ ಕಂಟಿನ್ಯೂಸ್ ಬಂದೇ ಬರ್ತಾರೆ. ಅವ್ನು ಇದೇ ಥರ ಆರ್ಟಿಸ್ಟ್ ಹೀರೋ ನನಗನ್ಸುತ್ತೆ. ಆ ಕಾಲದಲ್ಲಿ ಅಂಬರೀಷಣ ಇದ್ದಂಗೆ ಒಂದು ಮುಗಿತಿದ್ದಂಗೆ ಇನ್ನೊಂದು ಮುಗಿತಂಗೆ ಇನ್ನೊಂದು ಅಂದರೆ ಪ್ರೊಡ್ಯೂಸರ್ಗೆ ಹಿತ ಆಗಿದೆ, ಇವನು ಪ್ರಾಬ್ಲಮ್ ಇಲ್ಲ, ಹೇಳೋಕ್ಕೆ ಕೆಲಸ ಮಾಡ್ಕೊಂಡು ಹೋಗ್ತಾನೆ ಅಂತಂದ್ರೆ ಖಂಡಿತವಾಗ್ಲೂ ಕರೀತಾರೆ. ನಾನು ಎಲ್ಲ ನನ್ನ ಜೊತೆಗೆ ಬಂದವರೆಲ್ಲ ಹೇಳ್ತಾರೆ, ನನ್ನ ಫ್ರೆಂಡ್ಸ್ ಕೇಳ್ತಾರೆ, ಅಯ್ಯೋ ಅದು ಹೆಂಗೋ ಇನ್ನೂ ಉಳ್ಕೊಂಡಿದ್ದೀನಿ ನನ್ನ ಮಗನೇ ಪಳೆ ಉಳ್ಕಿ ಅಷ್ಟು ದಿವಸದಿಂದ ಅಂತ ಕೇಳ್ತಾರೆ. ಏನಿಲ್ಲ, ಇವನು ಮುಚ್ಕೊಂಡು ಬಂದು ಮಾಡ್ತಾನೆ, ಏನೋ ತೊಂದರೆ ಕೊಡಲ್ಲಪ್ಪ ಅಂದ್ರೆ ಆರ್ಟಿಸ್ಟ್ನ ಕರೀತಾರೆ ಕಣ್ರಿ. ಭಾಳ ಸಿಂಪಲ್ ಲಾಜಿಕ್ ಇದು, ತೊಂದರೆ ಅಲ್ಲ ಅವಳು ಅಂದರೆ. ಶಾರ್ಟಿಗೆ ಬಾಮ ಅಂತ ಕರೆಯೋ ಟೈಮಲ್ಲಿ ಇನ್ನೂ 150 ಸಲ ಲಿಫ್ಟಿಗೆ ತಿಕ್ತಾನೆ ಇದ್ರೆ ಯಾವ ಹೀರೋಯಿನ್ನ ಯಾರು ಕರೀತಾರೆ? ಯಾರು ಕರೆಯೋದು? ಸಿಂಪಲ್ ಲಾಜಿಕ್ ಇದೆ. ಆಮೇಲೆ ಆ ರೂಮ್ ಹಾಕೊಡಿ ಅಂತಂದರೆ ಅದಾಗಲ್ಲ, ಇದು ಈ ರೂಮ್ ಆಗಿಲ್ಲ ಅಲ್ಲ, ಹಿಂಗೆಲ್ಲ ಆಯಾ ಬಜೆಟ್ಗೆ, ಆಯಾ ಪ್ರೊಡ್ಯೂಸರ್ಗೆ, ಆಯಾ ಊರುಗಳಲ್ಲಿ ಯಾವ್ಯಾವ ಥರ ಹೆಂಗೆ ಗುರುತಿಸ್ಬೇಕು ಅನ್ನೋ ಕನಿಷ್ಠ ಕಾಮನ್ ಸೆನ್ಸು ನಮಗೂ ಕೂಡ ಅರ್ಥ ಆಗ್ಬಿಟ್ರೆ ಅಂದರೆ ಆರ್ಟಿಸ್ಟ್ಗಳಿಗೆ ಚಿತ್ರರಂಗ ತುಂಬ ಮುಂದೆ ಹೋಗುತ್ತೆ.
ಎಲ್ಲ ಕಡೆ ಹೋದ ಕಡೆ ಕ್ಯಾರವನ್ ನಿಲ್ಸೋ ಕಡೆ ಕ್ಯಾರವನ್ ಕೇಳ್ಬೋದಪ್ಪ. ದಟ್ಟ ಕಾಡಿನ ನಡುವೆ ಚಕ್ರಗಳು, ಸೈಕಲ್ ಚಕ್ರ ಹೋಗಲ್ಲ ಅಂದ ಕಡೆ ಕ್ಯಾರವನ್ ಕೊಡಿ ಅಂದ್ರೆ ಎಲ್ರಿಗೂ ಕೊಡ್ತಾರೆ. ಅಲ್ಲೇನೋ ಒಂದು ಟೆಂಟ್ ಹಾಕಿ ಹೊಸ ಥರ ಟೆಂಟ್ಗಳು ಬಂದು ಅಲ್ಲಿ ಟೆಂಟ್ ಮಾಡ್ಕೊಂಡು ಅವ್ರು ಪ್ರೊಡ್ಯೂಸರ್ ಕೂಡ ಅಲ್ಲಿ ಡ್ರೆಸ್ ಚೇಂಜ್ ಮಾಡ್ಕೋಬೋದು, ತಾಯಿ ಪ್ಲೀಸ್ ಹೋಗು ಮಾಡಿಕೊಡು ಅಂತಾನು ಮಾಡ್ಕೋತಾರೆ. ಏನಿಲ್ಲ, ಪ್ರೀತಿ ಅನ್ನೋದು ಕನ್ನಡಿ ಇದ್ದಂಗೆ, ಮಾತುಕತೆ ಅನ್ನೋದು ಕನ್ನಡಿ ಇದ್ದಂಗೆ, ಎರಡೂ ಕಡೆನೂ ಇದ್ದರೆ ತುಂಬ ಚೆನ್ನಾಗಿ ಕೆಲಸ ಆಗುತ್ತೆ. ಅದಕ್ಕೆ ಇಷ್ಟು ನೀಟಾಗಿ ಟಪ್ಪ ಅಂತ ಪಿಕ್ಚರ್ ಮುಗಿಸಿ ಡೇಟ್ ಅನೌನ್ಸ್ ಮಾಡಿ ಡಬ್ಬಿಂಗು ಮುಗಿಸಿ ಪ್ರೆಸ್ ಮೀಟ್ ಮಾಡಿ ಅವ್ರು ಪಿಕ್ಚರ್ ರಿಲೀಸ್ ಮಾಡಿ ಇನ್ನೊಂದು ಪಿಕ್ಚರ್ ಮದರ್ ಅಂತ, ಅದು ಶ್ರುತಿಯ ಒಂದು ಸೀನಿಯರ್ ಆರ್ಟಿಸ್ಟ್ ಹಾಕೊಂಡು ಪಿಕ್ಚರ್ ಮಾಡ್ತಾವ್ರೆ ಸಾಹೇಬರು. ವಿಶೇಷ ಇದು, ಕಮ್ಮಿ ಸಮಯ ಹಂಗೆ ಆಗಲ್ಲ ಅಂತ ದೊಡ್ಡ ಆರ್ಟಿಸ್ಟ್ಗಳನ್ನ ಹಾಕ್ಕೊಂಡು ಪಿಕ್ಚರ್ ಮಾಡ್ತಾರೆ ಅಂತಂದರೆ ಅದು ಗಟ್ಟಿತನ ಇರಬೇಕು. ಆ ಗಟ್ಟಿ ಕಾಳುಗಳಾಗಿ ಅವ್ರನ್ನ ಮುಂದೆ ನಿಂತಿದ್ದಾರೆ. ಇಂಡಸ್ಟ್ರಿ ಇಷ್ಟೊಂದು ದುರ್ಬಲವಾಗಿದೆ, ತುಂಬ ದೌರ್ಬಲ್ಯಗಳಿದೆ, ತುಂಬ ತೊಂದರೆಗಳಿದೆ. ಯಾವುದೋ 220 ಪಿಕ್ಚರಲ್ಲಿ ಯಾವುದೋ 2 ಪಿಕ್ಚರು 3 ಪಿಕ್ಚರು ಅಂತಾರಾಷ್ಟ್ರೀಯ, ಅಲ್ಲೆಲ್ಲೋ ಬೇರೆ ಬೇರೆ ರಾಜ್ಯ, ಬೇರೆ ಬೇರೆ ದೇಶ ಅಂತ ಮಾತಾಡ್ತೀವಿ. ಅದು ನಿಜವಾಗ್ಲೂ ಸಂಕಟದಲ್ಲಿದೆ. ಯಾಕೆಂದರೆ ಒಂದು 10%, ಒಂದು 20% ಚೆನ್ನಾಗಿ ಓಡಿದ್ರೆ ಮಾತ್ರ ಎಲ್ಲರಿಗೂ ಧೈರ್ಯ. ಒಂದು ಕಾಲದಲ್ಲಿ ಪ್ರೆಸ್ ಮೀಟಲ್ಲಿ ಇಲ್ಲಿ ಬಂದರೆ ಒಬ್ಬಳು ಆ್ಯಂಕರು ಅದು ನಿರೂಪಣೆ ಮಾಡೋಕ್ಕೆ ಅಂತೆಲ್ಲ ಇರಲ್ಲ. ಈಗ ಶುದ್ಧವಾಗಿ ಕನ್ನಡ ಚಂದವಾಗಿ ಮಾತಾಡೋ ಹುಡುಗಿ ಇದ್ದಾಳೆ. ಅವಳು ಆರಾಮಾಗಿ ಕನ್ನಡ ಸ್ಪಷ್ಟವಾಗಿ ಮಾತಾಡ್ತಾರೆ, ಯಾರು ಏನು ಅಂತ ಅರ್ಥ ಮಾಡ್ಕೊಂಡಿರ್ತಾರೆ. ತುಂಬ ಚೆನ್ನಾಗಿ. ಆಮೇಲೆ ಪತ್ರಕರ್ತರು ಕೂಡ ಒಂದು ಕಾಲದಲ್ಲಿ ಯಾವಾಗಲೂ ಬರೋದು, ಇನ್ನೇನೋ ಹೋಗೋದು, ಹಿಂಗೇನೂ ಆಗ್ತಿರಲಿಲ್ಲ. ನಮ್ಮನ್ನೆಲ್ಲ ನಾನು ನಿಜವಾಗ್ಲೂ ಹೇಳ್ತೀನಿ, ಮಾಧ್ಯಮಗಳು ತುಂಬ ಪ್ರೀತಿಯಿಂದ, ಯಾಕೆಂದರೆ ಯಾವ ಇನ್ನೇನೂ ಇಲ್ಲ, ನಾವು ಯಾವ ದೊಡ್ಡ ಆ್ಯಕ್ಟರ್ ಮಗನೂ ಅಲ್ಲ, ಅಳಿಯನೂ ಅಲ್ಲ, ಮತ್ತೊಂದು ಅಲ್ಲ, ಏನೂ ಅಲ್ಲ. ನಮ್ಮನ್ನು ಬೆಳೆಸಿದ್ದು ಈ ಪಿಕ್ಚರಲ್ಲಿ ಒಂದು ಚೆನ್ನಾಗಿ ಮಾಡಿದ್ದಾನೆ, ಇನ್ನೊಂದು ಪಿಕ್ಚರ್ ಕೊಡ್ಬೋದು ಅನ್ನೋ ಮಾಧ್ಯಮದವರು. ಆ ಪತ್ರಕರ್ತರು ಒಳ್ಳೆ ಫೋಟೋ ತೆಗೆದು ಇವತ್ತು ಯಾವುದೋ ಕನ್ನಡಕ್ಕೆ ಹಾಕೊಂಬಂದ ತಕ್ಷಣ ಒಂದು ಬಂದೆ ಒಂದು ಫೋಟೋ ತೆಗ್ದು ನನ್ನೊಂದು 5,000 ಫೋಟೋ ಇರ್ಬೋದು ಅವ್ರ ಹತ್ರ. 5 ಲೆಕ್ಕಕ್ಕೆ ಬರಲ್ಲ ನನಗೆ. ಅದೇನು ಇದು ನಮಗೇನು ಅದನ್ನು ಎಲ್ಲೂ ಪ್ರಕಟಿಸ್ತಾರೆ ಯಾವ ಪತ್ರಿಕೆ ಅವರು. ನನ್ನ ಹಾಕೊಂಡ್ರೆ ಯಾರು ನೋಡ್ತಾರೆ ರೀ? ಏನಿಲ್ಲ, ಒಂದು ಸ್ಲೀವ್ಲೆಸ್ ಇಲ್ಲ, ಒಂದು ನೋಡಿ ಇಲ್ಲ, ಲಿಫ್ಟಿಕ್ ಇಲ್ಲ, ನನ್ನ ಹಾಕೊಂಡ್ರೆ ಯಾರು ನೋಡ್ತಾರೆ? ಇಲ್ಲ. ಆದರೆ ಇರಲಿ, ಒಬ್ಬ ನಾಳೆ ಶ್ರದ್ಧಾಂಜಲಿಗೆ ಯಾರು ಫೋಟೋ ಬೇಕಾಯ್ತದೆ ಅಂತಿರ್ಬೋದು ಮೋಸ್ಟ್ಲಿ. ಸರ್ 370 ಸಿನಿಮಾ ಮಾಡಿದ್ದೀರಾ ನೀವು? ಇಲ್ಲ ಒಂದಂತೂ ಈ ಪಿಕ್ಚರ್ ಮಾಡುವಾಗ ಸಂತೋಷದಿಂದ, ಈ ಪಿಕ್ಚರ್ ಮಾಡುವಾಗ ಸಂತೋಷದಿಂದ ಮಾಡಿದ್ದೀನಿ ಸರ್. ಮುಖ್ಯವಾದ ಸಂತೋಷ ಏನು ಅಂದರೆ ಮೈಸೂರಿನಲ್ಲಾಯಿತು. ಅಲ್ಲೇ ಎಲಿಕೆರೆಯಲ್ಲಿ ಅವ್ರ ಪಕ್ಕದಲ್ಲಿ, ಅವ್ರ ಊರಿನಲ್ಲಿ ಅಲ್ಲೇ ಮನೆ ಪಕ್ಕನೇ ಆಗ್ತಾಯಿತ್ತು. ಮೈಸೂರಲ್ಲಿ ಶೂಟಿಂಗ್ ಆಗೋದಕ್ಕೆ ಒಂದು 20,000 ಕಮ್ಮಿ ತೆಗೆದೀವಿ ನಾವು ಯಾವಾಗಲೂ ಲೆಕ್ಕದ ಪ್ರಕಾರ. ಯಾಕೆ ಅಂದರೆ ಮೈಸೂರಲ್ಲಿ ಅಲ್ಲಿ ಮುಗಿದ ತಕ್ಷಣ ಸಂಜೆ ನಟನಾಗಿ ಹೋಗ್ಬೋದು, ಪಾಠ ಮಾಡ್ಬೋದು, ಹುಡುಗರ ಜೊತೆ ಇರ್ಬೋದು, ಆಮೇಲೆ ಹೆಂಡತಿ ಕೈನ ಊಟ ಮಾಡ್ಬೋದು ಅಂತ. ಇಲ್ಲೆಲ್ಲ ಹೋಟ್ಲಲ್ಲಿ ಬಿದ್ಕೊಂಡು ಯಾವಾಗಲೂ ಬೆಂಗಳೂರು ಒದ್ದಾಡೋಕ್ಕಿಂತ ಮೈಸೂರಲ್ಲಿ ಶೂಟಿಂಗ್ ಆಮೇಲೆ ಮೈಸೂರಿಗೆ ಬಂದಾಗ ಎಲ್ಲರೂ ಅವರೆಲ್ಲ ನೋಡೋಕ್ಕೆಲ್ಲ ಬರ್ತಾರೆ. ಖುಷಿಯಾಗುತ್ತೆ. ಮೈಸೂರು ಶೂಟಿಂಗ್ ಅಂದ ತಕ್ಷಣ ಎಲ್ಲರೂ ಸಂತೋಷ ಪಡ್ತಾರೆ. ಆ ಕಾರಣಕ್ಕೆ ಕನ್ನಡದ ದೊಡ್ಡ ಹೀರೋಗಳು ಕೂಡ ಮೈಸೂರು ಅಂದರೆ ಯಾಕೆ ಸಂತೋಷ ಪಡ್ತಾ ಇದ್ರು ಅಂದರೆ ಬರೀ ಹವೇ ಕಾರಣಕ್ಕಾಗಲ್ಲ. ಈಗ ಒಂಚೂರು ಟ್ರಾಫಿಕ್ ಆಗಿದೆ, ಪಲ್ಯೂಟ್ ಆಗಿದೆ, ಎಲ್ಲ ಥರನೇ ಆಗ್ತಾ ಇದೆ. ಆದರೆ ಇರೋದ್ರಲ್ಲಿ ಒಂಚೂರು ನಿರಾಳವಾಗಿ ರಸ್ತೆಯಲ್ಲಿ ಓಡಾಡಬಹುದಾದಂಥ ಜಾಗ. ಬೆಳಗ್ಗೆ 7 ಗಂಟೆಗೆ ಅಂದರೆ 7 ಗಂಟೆಗೆ ಮೈಸೂರಿನ ಶೂಟಿಂಗ್ ಮನಸ್ಸು ಮಾಡೋದು ಶುರು ಮಾಡ್ಬೋದು. ಇಲ್ಲ ಆಗಲ್ಲ ಪಾಪ. 7 ಗಂಟೆಗೆ ಏನ್ಕೊಂಡ್ರೆ 11 ಗಂಟೆ ಆಗಿಬಿಡುತ್ತೆ. ಯಾಕೆಂದರೆ ಎಲ್ಲರೂ ಎಲ್ಲ ಬಂದು ಸೇರೋ ಹೊತ್ತಿಗೆ 108 ತಾಪತ್ರೆಗಳು, ಸಂಕಟಗಳು ಎಲ್ಲ ಇಟ್ಕೊಂಡು. ಹೀಗಾಗಿ ಮೈಸೂರಿನಲ್ಲಿ ಶೂಟಿಂಗ್ ಮಾಡಿದ್ದಕ್ಕೆ ಸ್ಪೆಷಲ್ ಥ್ಯಾಂಕ್ಸ್ ಸರ್. ಮೈಸೂರಿನಲ್ಲಿ ನಾನು ಏನು ಎಷ್ಟೋ ಜನ ಮೈಸೂರಲ್ಲಿ ರೂಮ್ ಹಾಕೊಡ್ಲ ಸರ್ ಅಂತ ಬಂದು ಕೇಳ್ತಾರೆ. ನಾನು ಈಗಲೂ ಅಂಥದ್ರಲ್ಲಿ ಮೈಸೂರಿನಲ್ಲಿ ಇದೀನಿ ನನಗೆ ಗುರುತಿಸ್ಬಿಟ್ಟಲ್ಲ, ಒಂದು ಅವಕಾಶ ಕೊಡೋದಕ್ಕೆ ಸ್ಪೆಷಲ್ ಥ್ಯಾಂಕ್ಸ್. ದುಡ್ಡು ಕೊಡೋದಕ್ಕೆ ಥ್ಯಾಂಕ್ಸ್, ಪ್ರೆಸ್ ಮೀಟಿಗೆ ಕರೆದಕ್ಕೆ ಥ್ಯಾಂಕ್ಸ್. ಮತ್ತು ನನ್ನ ಇಷ್ಟು ನಮ್ರತೆಯಿಂದ, ಬಹಳ ಪ್ರೀತಿಯಿಂದ, ಗೌರವದಿಂದ ಕನ್ನಡ ಪತ್ರಿಕೋದ್ಯಮವನ್ನು ಬೆಳೆಸಿದೆ, ಅವರಿಗೆ ಸ್ಪೆಷಲ್ ಥ್ಯಾಂಕ್ಸ್. ಮತ್ತು ನನ್ನ ಜೊತೆ ಇದ್ದವರು ಎಲ್ಲರೂ ಜನ, ಶ್ರೀನಾಥ್ ವಸಿಷ್ಠ ಸಿಕ್ಕಾಪಟ್ಟೆ ಪಿಕ್ಚರು, ಸೀರಿಯಲ್ಲು ಮಾಡಿದ ಅನೇಕ ಜನ. ಧರ್ಮ ಮೊನ್ನೆ ಬಂದವನು ಅಂತ ಹೇಳ್ತಾನೆ, ಏನಿಲ್ಲ ಅವನು ಸಿಕ್ಕಾಪಟ್ಟೆ ಸೀರಿಯಲ್ಸ್ ಸಿನಿಮಾ ಎಲ್ಲ ಮಾಡ್ತಾ ಇರ್ತಾನೆ. ಹಾಗಾಗಿ ಅನೇಕ ಜನ ಒಳ್ಳೆಯಿದ್ದಾರೆ. ಹೀರೋಯಿನ್ನು ಬಹಳ ಲವಲೋಕೆಯಿಂದ, ಶ್ರದ್ಧೆಯಿಂದ ಚೆನ್ನಾಗಿ ಮಾಡಿದ್ದಾರೆ. ಖುಷಿಯಾಗುತ್ತೆ. ಅವ್ನು ಹೀರೋ ನಿಜವಾಗ್ಲೂ ಕಷ್ಟಪಡ್ತಾನೆ. ಎಲ್ಲ ಒಂದೊಂದು ಪಿಕ್ಚರ್ಗೂ ಕಷ್ಟಪಡ್ತಾನೆ. ರೋಲ್ಗಳಿಗೆ ಚೇಂಜ್ ಮಾಡ್ಕೊತ ಹೋಗೋದು ನಾನೇ ಕಣ್ಣಾರೆ ನೋಡಿದ್ದೀನಿ. ಬೇರೆ ರೋಲ್ಸ್ ಏನಾರು ಮಾಡಿ ನಾನು ಬದುಕಬೇಕು, ನಾನು ಅಸ್ತಿತ್ವ ಉಳಿಸ್ಕೋಬೇಕು ಅಂತ ಸಖತ್ ಹೋರಾಟ ಮಾಡ್ತಾರೋ ಹೀರೋಯಿನ್ಗಳು. ಅವ್ರು ಒಳ್ಳೇದಾಗಲಿ ಅಂತ ಹಾರೈಸ್ತೀನಿ. ಕನ್ನಡ ಚೆನ್ನಾಗಿ ಮಾತಾಡೋದಕ್ಕೆ ಧನ್ಯವಾದಗಳು ಗೆಳತಿ. ನಮಸ್ಕಾರ. ಎಲ್ರಿಗೂ ಒಳ್ಳೇದಾಗಲಿ. ಪಿಕ್ಚರು ಚೆನ್ನಾಗಿ ಓಡಲಿ. ಮತ್ತು ಹೆಂಗಾರು ಮಾಡಿ ಒಂದು 30-50 ದಿನ ಗಟ್ಟಿಯಾಗಿ ಹಿಡಿದ್ಬಿಟ್ಟು OTTಲಿ ಒಳ್ಳೆ ಸೇಲಾಗಿ, OTTಲಿ ಗ್ಯಾರಂಟಿ ನೋಡ್ತಾರೆ. ಯಾಕೆ ಧೈರ್ಯ ನನಗೆ, OTTಲಿ ಕಾಮಿಡಿ ಮತ್ತು ಥ್ರಿಲ್ಲರ್ಸ್ಗಳು ಚೆನ್ನಾಗಿ ಹೋಗ್ತವೆ. ಹಾಗಾಗಿ ಹೆಂಗಾರು ಮಾಡೋ ಒಂದು 30-50 ದಿನ ದಯವಿಟ್ಟು ಟಾಕೀಸ್ನಲ್ಲಿ ನಿಲ್ಲಂಗೆ ಮಾಡಿ ಸರ್ ಅಂತ ನಿಮ್ಮಲ್ಲಿ ಕೇಳ್ಕೊತೀನಿ. ನಮಸ್ಕಾರ ಸರ್. ಧನ್ಯವಾದಗಳು ಮಂಡ್ಯ ರಮೇಶ್ ಸರ್. ಥ್ಯಾಂಕ್ ಯು ಸೋ ಮಚ್ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಕ್ಕೆ. ಸೊ ಎಲ್ಲರ ಹತ್ರನೂ ಏನು ಹೇಳಬೇಡಿ ಅಂದಿದ್ದೀರಿ. ನೀವು ಏನು ಹೇಳ್ತೀರಿ ಅನ್ನೋ ಒಂದು ಕುತೂಹಲ ಇದ್ದೇ ಇದೆ. ಗೋಲ್ಮಾಲ್ ಗ್ಯಾಂಗ್ ಬಗ್ಗೆ ಏನು ಹೇಳ್ತೀರಿ? ಎಲ್ರಿಗೂ ನಮಸ್ಕಾರ. ಮಾಧ್ಯಮ ಮಿತ್ರರಿಗೆ ಎಲ್ರಿಗೂ ನಮಸ್ಕಾರ. ಹಾಗೆ ಇಲ್ಲಿ ಬಂದಿರೋ ಟೆಕ್ನಿಷಿಯನ್ನು, ಆರ್ಟಿಸ್ಟ್ಗಳಿಗೆ, ಸೀನಿಯರ್ ಆರ್ಟಿಸ್ಟ್ಗಳಿದ್ದಾರೆ. ತುಂಬ ಥ್ಯಾಂಕ್ಸ್ ಸರ್ ಬಂದಿದ್ದಕ್ಕೆ. ನೀವೆಲ್ಲ ಖುಷಿಯಾಯಿತು. ನನ್ನ ಹೆಸರು ಶಿವಕುಮಾರ್ ಅಂತ, ಈ ಸಿನಿಮಾ ನಿರ್ದೇಶಕ. ಮೈಸೂರಲ್ಲಿ 33 ದಿನ ಶೂಟ್ ಮಾಡೋದು. ಎಸ್ಪೆಷಲಿ ಹೇಳ್ಬೇಕಂತಂದರೆ ಈಗ ನಿರ್ಮಾಪಕರಿಲ್ಲ ಅಂತಂದರೆ ನಾವು ಇಲ್ಲಿ ಬರ್ತಾನೆ ಇರ್ತೀವಿ, ನಿಲ್ಲಕ್ಕಾಗ್ತಾ ಇರಲಿಲ್ಲ. ಅಷ್ಟು ಸಪೋರ್ಟ್ ಮಾಡಿದ್ದಾರೆ. ಅವ್ರು ಇಲ್ಲ ಅಂದಿದ್ರೆ ಖಂಡಿತ ಆಗ್ತಾ ಇರಲಿಲ್ಲ. ನಾನು ಏನೇ ಕೇಳ್ದೆ ಅಂದರು, ಯಾವುದೇ ಆರ್ಟಿಸ್ಟ್ ಕೇಳ್ದ ಅಂತಂದ್ರು ಇಲ್ಲ ಅಂದೇ ಕೊಟ್ಟಂಥವ್ರು ಪ್ರೊಡ್ಯೂಸರು. ಪ್ರತಿಯೊಂದಕ್ಕೂ ಬೆನ್ನೆಲುಬಾಗಿ ನಿಂತವರು. ನಾನು ಫಸ್ಟು ಅವ್ರಿಗೆ ಥ್ಯಾಂಕ್ಸ್ ಹೇಳಬೇಕು. ಅದಕ್ಕೆ ಅವ್ರಿಗೆ ಹೇಳ್ತಾ ಇದ್ದೀನಿ, ಥ್ಯಾಂಕ್ ಯು ಸೋ ಮಚ್ ಸರ್. ನನಗೆ ಪ್ರತಿಯೊಂದರಲ್ಲೂ ಸಪೋರ್ಟಾಗಿ ನಿಂತ್ರಿ, ಬೆನ್ನೆಲುಬಾಗಿ ನಿಂತ್ರಿ, ತಪ್ಪು ಮಾಡಿದಾಗ ತಿದ್ರಿ. ಥ್ಯಾಂಕ್ ಯು ಸೋ ಮಚ್ ಸರ್. ಹಾಗೆ ಇನ್ನು ನಮ್ಮ ಕಲಾವಿದರು, ಈ ಸಿನಿಮಾದಲ್ಲಿ ಒಂದು 15ರಿಂದ 16 ಜನ ಕಲಾವಿದರಿದ್ದಾರೆ. 16 ಜನ ಕಲಾವಿದರು ಹೇಗೆ ಅಂತಂದರೆ ಬಂದ ಪುಟ ಹೋದ ಪುಟ ಅನ್ನೋ ಕ್ಯಾರೆಕ್ಟರ್ಗಳಿಲ್ಲ. ಪ್ರತಿಯೊಂದಕ್ಕೂ ಜೀವ ಇದೆ.
ಪ್ರತಿಯೊಂದು ಕುಜಿಬ ಇದೆ ಅಂತಂದರೆ ತುಂಬ ಕ್ಯಾರೆಕ್ಟರ್ ಇಂಪಾರ್ಟೆಂಟ್ ಆಗಿದೆ. ಯಾವ ಕ್ಯಾರೆಕ್ಟರ್ಗಳು ಹಿಂಗೆ ಬಂದು ಹೀಗೆ ಹೋಗೋದಿಲ್ಲ. ಪ್ರತಿಯೊಂದು ಕ್ಯಾರೆಕ್ಟರ್ಗಳು ತುಂಬ ಚೆನ್ನಾಗಿ ಮಾಡ್ಕೊಟ್ಟಿದ್ದಾರೆ. ಎಲ್ಲೂ ಸಹ ನನಗೆ ನೋವಾಗ್ದಿರೋ ಥರ ನಡ್ಕೊಂಡೇ ಇಲ್ಲ ಕಲಾವಿದರು. ತುಂಬ ಥ್ಯಾಂಕ್ಸ್. ನಾನು ಇಲ್ಲಿಂದನೇ ನಿಮಗೆ ಸಾಷ್ಟಾಂಗ ನಮಸ್ಕಾರ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್ ಕಲಾವಿದರಿಗೆ. ಕಲಾವಿದರಿಲ್ಲ ಅಂತಂದರೆ ಇಲ್ಲೇನು ಮಾಡೋಕ್ಕಾಗಲ್ಲ ಸ್ಕ್ರೀನ್ ಮೇಲೆ. ನಾನು ಎಷ್ಟೇ ಬರ್ಕೊಂಡ ಅಂದರು ಯಾವುದೇ ರೀತಿ. ಮತ್ತು ಕಾಮಿಡಿ ಸಬ್ಜೆಕ್ಟ್ ಅಂತಂದರೆ ಡ್ರಾಮಾ ಆ್ಯಕ್ಷನ್ ಬೇರೆ ಥರ ಇರುತ್ತೆ. ಬಟ್ ಕಾಮಿಡಿ ಅನ್ನೋದು ಸುಮ್ಮನೆ ಅದು ಎಲ್ಲರೂ ಮಾಡೋದಕ್ಕಾಗೋದಿಲ್ಲ. ಕೆಲವರು ಮಾತ್ರ ಅದು ಪಂಚ್ಲೈನ್ಗಳಾಗಲಿ ಇದಾಗಲಿ ಮಾಡೋದಕ್ಕೆ ಸಾಧ್ಯ. ಹಾಗೆ ನನ್ನ ಹೀರೋ ಕಾರ್ತಿಕ್ ರುವಾರಿ ಅವನನ್ನು ತುಂಬ ಸಪೋರ್ಟ್ ಮಾಡಿದ್ರು ಅನ್ನೋದಕ್ಕಿಂತ ನನ್ನ ಜೊತೆನೇ ಇದ್ರು. ನನಗೆ ಬ್ರದರ್ ಆಗಿ ಟ್ರೀಟ್ ಮಾಡಿದ್ರು. ತುಂಬ ಚೆನ್ನಾಗಿ ಮಾಡಿಕೊಟ್ರು. ಸಿನಿಮಾದಲ್ಲಿ ನೋಡೋದು ಅಂತಂದರೆ 100% ಈ ಸಿನಿಮಾದಿಂದ ಇನ್ನೊಂದು 4 ಸಿನಿಮಾ ಸಿಗುತ್ತೆ ಅಂತ ನಾನು ಈ ಸ್ಟೇಜ್ ಮೇಲೆ ಹೇಳ್ತೀನಿ. ತುಂಬ ಚೆನ್ನಾಗಿ ಮಾಡಿದ್ದಾರೆ. ಹೀರೋಯಿನ್ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಪ್ರತಿಯೊಂದು ಕ್ಯಾರೆಕ್ಟ್ರು ಸಹ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಇಷ್ಟೇ. ಗೋಲ್ಮಾಲ್ ಗ್ಯಾಂಗ್ ಅಂತ ಯಾಕಂದರೆ ಗೋಲ್ಮಾಲ್ ರಾಧಾಕೃಷ್ಣ ಇವೆಲ್ಲ ನೋಡೋದು ಅದೇ ಇಂಪ್ಯಾಕ್ಟ್ ಆಗುತ್ತೆ. ಸೊ ಈ ಗೋಲ್ಮಾಲ್ ಗ್ಯಾಂಗ್ ಏನು ಮಾಡುತ್ತೆ ಅಂತ ಸರ್, ಇಲ್ಲಿ ಕ್ಯಾರೆಕ್ಟ್ರು ಒಂದು 15 ಜನ ಕ್ಯಾರೆಕ್ಟರ್ ಬರುತ್ತೆ ಅಂದಲ್ಲ ಸರ್. ಈ 15 ಜನ ಕ್ಯಾರೆಕ್ಟ್ರಲ್ಲಿ ಒಂದು 2-3 ಜನ ಮಾತ್ರ ಕರೆಕ್ಟಾಗಿರ್ತಾರೆ. ಇನ್ನೆಲ್ಲರೂ ಕಳ್ರೆ ಸರ್. ಕಳ್ರು ಅಂತಂದರೆ ಕನ್ನಿಂಗ್ ಇರೋವಂಥದ್ದು, ಎಲ್ಲ ಅವ್ರವ್ರ ಸ್ವಾರ್ಥದಿಂದನೇ ಹೊಡೋವಂಥವ್ರು, ಎಲ್ಲ ಗೋಲ್ಮಾಲ್ ಮಾಡೋವಂಥ ಕ್ಯಾರೆಕ್ಟರ್ಗಳೇ. ಅದಕ್ಕೆ ಇದು ಗೋಲ್ಮಾಲ್ ಗ್ಯಾಂಗ್ ಅಂತ ಇಟ್ಬಿಟ್ಟೆ. ಒಂದು 3-4 ಗ್ಯಾಂಗ್ ಇದೆ. ಆ ಗ್ಯಾಂಗಿಂದನೇ ಸುತ್ತುವಂಥ ಕತೆ. ಅದಕ್ಕೆ ನೀವು ಪೋಸ್ಟಲ್ಲಿ ಎಲ್ಲ ಗ್ಯಾಂಗ್ಗಳು ಕಾಣ್ತಾರೆ. ಬಟ್ ಮಂಡ್ಯ ರಮೇಶ್ ಮತ್ತೆ ಅಷ್ಟಿಷ್ಟು ಅವ್ರ ಫೋಟೋ ಕಾಣಲಿಲ್ಲ. ನಮ್ಗೆ ಅದೊಂದು ಯೋಚನೆ ಆಯಿತು. ಅವ್ರು ನಿಮ್ಮ ಸಿನಿಮಾ ಬಗ್ಗೆ ಅಷ್ಟೊಂದು ಒಬ್ಬರೇ ಮಾತಾಡಿದ್ರು. ಅವ್ರಿಬ್ರು ಫೋಟೋ ನೀವು ಹಾಕ್ಬೋದಿತ್ತಲ್ವಾ? ಹೌದು ಸರ್. ಥ್ಯಾಂಕ್ ಯು. ಒಳ್ಳೆ ಪ್ರಶ್ನೆ. ಇಲ್ಲ ಆ ಥರ ಅಲ್ಲ ಸರ್. ಹೌದು ಅಲ್ವಾ? ಅದೇ ನಾವು ಸೀರಿಯಸ್ ಆಗಿ ತಗೊಂಡಿದ್ದೀವಿ. ನಾವು ಹಾಕ್ಬೇಕಲ್ಲ ಸರ್. ಏನಕ್ಕೆ ಆ ರೀತಿ ಮಾಡಿದ್ದೀವಿ ಅಂತಂದರೆ ನಮ್ಮ ಗುರುಗಳು ಓಂ ಪ್ರಕಾಶ್ ಅವ್ರು, ನಾವು ಅವ್ರ ಹತ್ರನೇ ವರ್ಕ್ ಮಾಡಿದ್ದು. ನಾನು ಅವ್ರದ್ದು ಮತ್ತು ಸರ್ದು ಅಲ್ಲಲ್ಲ ಹೇಳ್ತೀನಿ ಯಾಕೆ ಹಾಕಿಲ್ಲ ಅಂತ. ಯಾಕೆ ಹಾಕಿಲ್ಲ ಅಂತಂದರೆ ಸಿನಿಮಾ ಒಂದೇ ಸರಿ ಎಲ್ಲನೂ ಕೊಟ್ಬಿಡೋಕ್ಕಾಗಲ್ಲ. ಈಗ ನಾವು ಒಂದು ಮೂಟೆ ಅಕ್ಕಿ ತಗೋತೀನಿ ಅಂತಂದರೆ ಒಂದೇ ಸರಿ ಬೇಯಿಸ್ಕೊ ತಿನ್ನೋಕ್ಕಾಗಲ್ಲ. ಅದು ದಿನ ಸ್ವಲ್ಪ ತಿನ್ಕೋಬೇಕು. ನಂದು ಪ್ರಮೋಷನ್ ಇರೋದು ಒಂದು ಸಣ್ಣ ಬಜೆಟ್ ಸಿನಿಮಾ. ಅದು ಸ್ವಲ್ಪ ತೊಗೊಂಡೋಗೋಣ ಅಂತ. ನೆಕ್ಸ್ಟ್ ವಾರದಲ್ಲಿ ಪ್ರತಿ ವಾರದಲ್ಲೂ ನಾನು ಒಂದೊಂದು ಕ್ಯಾರೆಕ್ಟರ್ ಸಹ ಇಂಟ್ರೊಡ್ಯೂಸ್ ಮಾಡ್ತಾ ಹೋಗ್ತೀನಿ. ಈ ಕ್ಯಾರೆಕ್ಟರ್ ಇದೆ ಅಂತ. ಸಣ್ಣ ಸಿನಿಮಾಗಳು ನಂದು ಸಣ್ಣ ಸಿನಿಮಾದಕ್ಕಿಂತ ನಾನು ಸಣ್ಣ ಸಿನಿಮಾ ಅಂತಲೇ ಬಂದಿದ್ದು. ಬಟ್ ಇದು ದೊಡ್ಡ ಸಿನಿಮಾ ಆಗೋಯ್ತು. ಇದನ್ನು ಯಾವ ರೀತಿ ತಲುಪಿಸಬೇಕು ಜನಗಳಿಗೆ ಅಂತ ಒಂದೇ ಸರಿ ಕೊಡೋದಕ್ಕಿಂತ ಆವಾಗ ಈ ಕ್ಯಾರೆಕ್ಟರ್ಗಳು ಇದ್ದಾರೆ ಅಂತ ಕೊಡೋದು ಪ್ರಯತ್ನ ಸರ್ ಅಷ್ಟೇ. ಇನ್ನು ಅವ್ರು ಹಾಕಿಲ್ಲ ಅಂತಂದರೆ ನಾವು ತಮಾಷೆಗೆ ಅವರೆಲ್ಲ ಕಾಲೊಳಗಡೆ ಕೂತಿದ್ದಾರೆ ಸರ್. ಥ್ಯಾಂಕ್ ಯು ಸರ್. ಇಲ್ಲ ಸರ್. ಹೇಳ್ತೀರೇನೋ ಅಂತ ಎಕ್ಸ್ಪೆಕ್ಟ್ ಮಾಡಿದೆ. ಸರ್ ಹಾಂ ಸರ್, ಇಲ್ಲಿ ನನ್ನ ಸಿನಿಮಾದಲ್ಲಿ ಮೆಸೇಜು ಬೇರೆದು ಆ ಥರ ಯಾವುದೂ ಇಲ್ಲ ಸರ್. ಸಿನಿಮಾದಲ್ಲಿ ಕಾಮಿಡಿ ಅಷ್ಟೇ ಸರ್. ಸರ್ ಜನ ಎಂಟರ್ಟೈನ್ಮೆಂಟ್ ಬಿಟ್ಟು ಬೇರೆ ಏನೂ ಕೇಳಲ್ಲ ಸರ್. ವಶಿಷ್ಠ ಸರ್, ಮಂಡ್ಯ ರಮೇಶ್ ಸರ್. ಸಿನಿಮಾದಲ್ಲಿ ಎಂಟರ್ಟೈನ್ಮೆಂಟ್ ಜನ ಬಿಟ್ಟು ಬೇರೆ ಏನು ಕೇಳಲ್ಲ ಸರ್. ಎಂಟರ್ಟೈನ್ಮೆಂಟ್ ಅದು ಒಂದೊಂದೇ ತಲೆಯಲ್ಲಿ ಇಟ್ಕೊಂಡು ಮಾಡಿದ್ವಿ. ಮೆಸೇಜ್ ಆಗಲಿ ಇಲ್ಲ ಇದಕ್ಕಿಂತ ಸಮಾಜದಲ್ಲಿ ಏನೋ ಒಂದು ಸಿಗುತ್ತೆ, ಸಮಾಜಕ್ಕೆ ಅನ್ನೋದು ಖಂಡಿತ ಇಲ್ಲ. ಸಮಾಜಕ್ಕೆ ಒಂದು ಸಿಗುತ್ತೆ ಅಂದರೆ ಎಂಟರ್ಟೈನ್ಮೆಂಟ್ ಒಂದೇ ಸಿಗುತ್ತೆ. ನಾನು ಎಂಟರ್ಟೈನ್ಮೆಂಟ್ ಬಿಟ್ಟು ಬೇರೆ ಏನೂ ತಲೆಯಲ್ಲಿ ಇಟ್ಕೊಳ್ಳದೆ ಸಿನಿಮಾ ಮಾಡಿದ್ದೀನಿ. ಬಟ್ ಸಿನಿಮಾ ಬಂದ ಅಂದರೆ 100% ಖುಷಿಯಾಗಿ ಹೋಗ್ತಾರೆ ಅಂತ ಅಷ್ಟು ಮಾತ್ರ ಹೇಳ್ಬೋದು. ನಾನು ಯಾಕೆ ಅಷ್ಟು ಕಾನ್ಫಿಡೆಂಟಾಗಿ ಹೇಳ್ತಿದ್ದೀನಿ ಅಂತಂದರೆ, ನಾನು ಸ್ಕ್ರಿಪ್ಟ್ ಮಾಡ್ಬೇಕಾದ್ರೆ ಹುಡುಗರ ಜೊತೆ ಡಿಸ್ಕಷನ್ ಮಾಡಬೇಕು, ಎಂಜಾಯ್ ಮಾಡ್ತಾಯಿದ್ರು. ಅದನ್ನು ಸೀನ್ ಮಾಡ್ಬೇಕಾದ್ರೆ ಸ್ಪಾಟಲ್ಲಿ ಮಾಡ್ಬೇಕಾದ್ರೆ ಟೆಕ್ನಿಷಿಯನ್ ನಗ್ತಾಯಿದ್ರು. ನಾವು ಹಾಗೆ ಸ್ವಲ್ಪ ಗೆದ್ದೆ ಅಂತ ಅಂದ್ಕೊಂಡೆ. ಆಮೇಲೆ ಪೋಸ್ಟ್ ಪ್ರೊಡಕ್ಷನ್ ಬಂದಾಗ ಪ್ರತಿಯೊಬ್ಬರು ನಾನು ಕೇಳಲಿಲ್ಲ ಅಂತಂದ್ರೆ ಅವರಿಗೆ ಇಂಡಿವಿಜುವಲ್ ಆಗಿ ಬಂದು ಹೇಳೋರು, ಸಿನಿಮಾ ಚೆನ್ನಾಗಿದೆ, ಪ್ರಮೋಷನ್ ಚೆನ್ನಾಗಿ ಮಾಡಿ ಸಿನಿಮಾ ಗೆಲ್ಲುತ್ತೆ, 100% ಗೆಲ್ಲುತ್ತೆ ಅಂದಾಗ ಕಾನ್ಫಿಡೆನ್ಸ್ ಸ್ವಲ್ಪ ಹೆಚ್ಚಾಯ್ತು ಅಷ್ಟೇ. ಸಿನಿಮಾ ಚೆನ್ನಾಗಿ ಬಂದಿದೆ ಸರ್ ಅಷ್ಟೇ. ಸೆನ್ಸರ್ಸ್ ಎಲ್ಲ ನಡೀತಾ ಇದೆ ಸರ್. ಸರ್ ನೆಕ್ಸ್ಟ್ ಮಂತ್ ಎಂಡಲ್ಲಿ ರಿಲೀಸ್ ಮಾಡಬೇಕು ಅಂತ ಪ್ರೊಡ್ಯೂಸರ್ ನಾವು ಮಾತಾಡ್ತೇವೆ. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು. ಒಂದು ಕತೆ ಹೇಳಿದಾಗ ನಮ್ಮ ಹತ್ರ ನಾನು ಎಲ್ಲರೂ ಕೇಳೋಂಗೆ ಹಿನ್ನೆಲೆ ನಿಮ್ಮದು ಏನು ಮಾಡ್ತೀರಿ, ಏನು ವರ್ಕ್ ಮಾಡಿದ್ದೀರಿ ಅಂತ ಕೇಳಿದೆ. ನಾನು ಪಿಕ್ಚರ್ ಬುಕ್ ಆಗ್ತಾ ಇದೆ. ಆವಾಗ ನಾನು ಇವ್ರ ಜೊತೆ ಅವರ ಡೈರೆಕ್ಟ್ರು ಓಂ ಪ್ರಕಾಶ್ ಅವ್ರ ಜೊತೆ ಕೆಲಸ ಮಾಡಿದ್ದೀನಿ ಸರ್ ಅಂದ. ಭಯ ಆಯಿತು ಒಂದ್ಸಲಿ ಮಾಡಬೇಕಾ ಬೇಡವಾ, ಏನು ಇನ್ನೇನೇನು ಬೈಗಳನ್ನು ಸಿಕ್ಕಾಪಟ್ಟೆ ಬೈಸ್ಕೋಬೇಕಲ್ಲ, ಏನಪ್ಪ ಕತೆ. ಏನು ಕರೆಕ್ಟು, ಎಲ್ಲ ಫ್ಯಾಮಿಲಿ ಬೈಗಳನ್ನು ಬೈಸ್ಕೋಬೇಕಾಗುತ್ತೇನೋ ಅಂತ ನನಗೊಂದು ಸಣ್ಣ ಭಯ ಆಯಿತು, ಸುಳ್ಳಾಗಿ ಕೇಳಿ. ಆಮೇಲೆ ಮಾಡೋಕ್ಕಲ್ಲಿ ಶುರು ಮಾಡಿದ್ಮೇಲೆ ಸಂಬಂಧವೇ ಇಲ್ಲ, ಒಂಚೂರು ಹಂಗೆ ಅನ್ಸೋದೇ ಇಲ್ಲ. ಇವ್ನು ಹೆಂಗೆ ಅವ್ರ ಪಿಕ್ಚರ್ಗೆ ಜೊತೆಯಾಗಿದ್ದಾನು ಒಂಚೂರು ಏನಿಲ್ಲ, ತುಂಬ ಸಾಫ್ಟಾಗಿ ಕರಿಯುವ ನಂಗೆ ಮಾತಾಡ್ಕೊಂಡು ಹಿಂಗಲ್ಲ ಸರ್, ಹೀಗೆ ಭಾಳ ಸ್ವೀಟಾಗಿ ಆರಾಮಾಗಿ ನಮ್ಮ ನಾಗತಿಳಿ ಸರು ನಾಗಭರಣ ಸರ್ ಏನು ಎಷ್ಟು ಆರಾಮಾಗಿ ನೀಟಾಗಿ ಹೇಳ್ಕೊಡ್ತಾರಲ್ಲ ಹಂಗೆ ಹೇಳಿ ಮಾಡಿಸ್ತಾ ಇದ್ದೆ. ನಂಗೆ ಅದೊಂದು ದೊಡ್ಡ ಸಂತೋಷ ಆಗೋಯ್ತು. ಏನಿಲ್ಲ ಅದೆಲ್ಲ ಏನಿಲ್ಲ, ಅವೆಲ್ಲ ಏನು ಕಲ್ತು ಭಾಳ ಆರಾಮಾಗಿ ಹೇಳ್ದ. ಆದರೆ ಕಡೇ ದಿನ ನಂಗೊಂದು ಶಾಕ್ ಇಟ್ಟಿದ್ದ, ಸರ್ ಇವತ್ತು ನಿಮ್ಮ ಕಾಂಬಿನೇಷನ್ನು ಓಂ ಪ್ರಕಾಶ್ ಅವ್ರ ಜೊತೆ ಸರ್ ಅಂತ.
ನಾನು ಭಾಳ ಹುಷಾರಾಗಿ ಬೇರೆ ಥರ ಏನೋ ಮಾಡೋಣ ಅಂತೆಲ್ಲ ಅನ್ಕೊಂಡಿದ್ದೆ. ಸಾರ್ ನೋಡಿದ ತಕ್ಷಣ ಹಳೆ ಕಾಂಬಿನೇಷನ್ನು ನಂದವ್ರು ನೀಲಾಂಬರಿ ಎಲ್ಲ ಐತಲ್ಲ, ಸರಿ ಶುರು ನಮ್ಮಿಬ್ರು ಚೆನ್ನಾಗೈತೆ. ಆ ಸೀನ್ ತುಂಬ ಚೆನ್ನಾಗಿ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಸಿನಿಮಾದಲ್ಲಿ ಹೆಂಗೆ ಬಂದಾಗ ಗೊತ್ತಿಲ್ಲ, ನಾವು ಎಂಜಾಯ್ ಮಾಡೋದು ಅಂದರೆ ದಿಢೀರ್ ಅಂತ ಆಗೋದು, ನಾವೇನೋ ಅಂದ್ಕೊಳ್ಳೋದು ಅಲ್ಲಿ ಇನ್ನೇನೋ ಆಗ್ಬಿಡೋದು ಇದೆಯಲ್ಲ, ಅದು ಈ ಸಿನಿಮಾದಲ್ಲೂ ಆಯಿತು ಅಂತ ಹೇಳಕ್ಕೆ ಬಂದೆ. ಒಳ್ಳೆದಾಗಲಿ ಗೆಳೆಯ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಮಂಡ್ಯ ರಮೇಶ್ ಸರ್. ಶಿವಕುಮಾರ್ ಅವರೇ ಥ್ಯಾಂಕ್ ಯು ಸೋ ಮಚ್. ಆಲ್ ದಿ ವೆರಿ ಬೆಸ್ಟ್, ಒಳ್ಳೆಯದಾಗಲಿ. ನಮ್ಮ ಚಿತ್ರ ಗೋಲ್ಮಾಲ್ ಗ್ಯಾಂಗ್ನ ನಾಯಕ ನಟಿ ಚಿನ್ಕುರುಳಿ ಪಟಾಕಿ, ಜಾಸ್ತಿ ತಲೆಹರಟೆ ಆರಾಧನಾ ಭಟ್ ಅಂತ ಗೊತ್ತಾಗ್ತಾ ಇದೆ ಅಲ್ವಾ? ಹಾಂ ಹೌದು, ಬನ್ನಿ ದಯಮಾಡಿ ಸ್ಟೇಜ್ಗೆ. ಸೊ ಚಿತ್ರದ ಬಗ್ಗೆ, ಗೋಲ್ಮಾಲ್ ಗ್ಯಾಂಗ್ನಲ್ಲಿ ಯಾವೆಲ್ಲ ಗೋಲ್ಮಾಲ್ ಮಾಡಿದ್ದಾರೆ ಅಂತ ತಿಳ್ಕೊಳ್ಳೋಣ. ಹಾಂ, ಅವ್ರನ್ನೂ ಕರೆಯೋಣ. ಹಾಗೆ ನಮ್ಮ ಕಾರ್ತಿಕ್ ರುವಾರಿ ಅವರು ಅಲ್ಲಿ ಮಾತಾಡೋದು ಬಿಟ್ಟು ದಯಮಾಡಿ ಸ್ಟೇಜಿಗೆ ಬರಬೇಕಾಗಿ ರಿಕ್ವೆಸ್ಟ್ ಮಾಡ್ಕೊತಿದ್ದೀವಿ. ನಮ್ಮ ಮಂಡ್ಯ ರಮೇಶ್ ಸರ್ ಹೇಳಿದಾಗೆ, ನಿರ್ದೇಶಕರು ಹೇಳಿದಾಗೆ, ಪ್ರತಿ ಸಿನಿಮಾದಲ್ಲೂ ಕೂಡ ಒಂದಲ್ಲ ಒಂದು ಟ್ರಾನ್ಸಿಷನ್ ಇರುತ್ತೆ. ಸೊ ಒಂದೊಳ್ಳೆ ಸಕ್ಸಸ್ ರೀಚ್ ಸಿಕ್ಕಾಗಿದೆ. ಈಗ ಮತ್ತೊಂದು ಸಿನಿಮಾ ಜೊತೆ ಬರ್ತಿದ್ದಾರೆ. ಸೊ ಲೇಡೀಸ್ ಫಸ್ಟ್, ನಮ್ಮ ಚಿನ್ಕುರುಳಿ ಆರಾಧನಾ ಭಟ್ ಅವ್ರನ್ನ ಮಾತಾಡ್ಸೋಣ. ಆರಾಧನಾ, ಇಲ್ಲಿ ಬನ್ನಿ. ಇಡೀ ತಂಡದಲ್ಲಿ ಸರ್ ಹೇಳ್ತಾ ಇರ್ತಾರೆ ನಾನೇ ಜಾಸ್ತಿ ಮಾತಾಡಿರೋದಂತ. ಸೊ ಫಸ್ಟ್ ನಮ್ಮ ನಾಯಕರೇ ಮಾತಾಡಿ, ಅದಾದ್ಮೇಲೆ ನಾನು ಮಾತಾಡ್ತೀನಿ. ಇಲ್ಲ, ಫಸ್ಟ್ ನೀವೇ ಮಾತಾಡಿ. ಪುಟ್ಟಿ ಮಾತಾಡಿ. ಪುಟ್ಟಿ ಪುಟ್ಟಿ ಹೇಳಿ. ಎಸ್, ಮೊದಲನೇದಾಗಿ ಮಾಧ್ಯಮ ಮಿತ್ರರಿಗೆ ಹಾಗೆ ಇಲ್ಲಿ ಬಂದಿರುವಂಥ ಎಲ್ಲ ಜನರಿಗೆ ನನ್ನ ಅಭಿನಂದನೆಗಳನ್ನ ತಿಳಿಸ್ತಾ ಇದ್ದೀನಿ. ನನಗೆ ಆ್ಯಕ್ಚುಲಿ ಸುಮಾರು ವೇದಿಕೆಗಳನ್ನು ಹತ್ತಿದ್ದೀನಿ, ಆ್ಯಂಕರಿಂಗ್ ಎಲ್ಲ ಮಾಡಿದ್ದೀನಿ, ಹಾಗೆ ಹಲವಾರು ರಿಯಾಲಿಟಿ ಶೋಗಳಲ್ಲಿ ಕೂಡ ನಾನು ಪಾರ್ಟಿಸಿಪೇಟ್ ಮಾಡಿದ್ದೀನಿ. ಆದರೆ ಐ ಥಿಂಕ್ ಆಫ್ಟರ್ ಮಹಾನಟಿ, ಒಂದು ನಾಯಕಿಯಾಗಿ, ಹೀರೋಯಿನ್ ಆಗಿ ನಾನು ಈ ವೇದಿಕೆ ಹತ್ತುತ್ತಾ ಇದ್ದೀನಿ. ನನಗೆ ತುಂಬಾ ಖುಷಿ ಆಗ್ತಾ ಇದೆ. ಚಿಕ್ಕ ವಯಸ್ಸಿಂದ ಕಂಡಂಥ ಒಂದು ಕನಸಿತ್ತು. ಅಮ್ಮ ಇಲ್ಲಿದ್ದಾರೆ, ಥ್ಯಾಂಕ್ ಯು ಅಮ್ಮ. ಚಿಕ್ಕ ವಯಸ್ಸಿಂದನೂ ನಾನು ಅಮ್ಮನ ಹತ್ರ ಯಾವತ್ತೂ ಹೇಳ್ತಾ ಇದ್ದೆ, ಅಮ್ಮ ನಾನು ದೊಡ್ಡೋಳಾದ್ಮೇಲೆ ಹೀರೋಯಿನ್ ಆಗ್ತೀನಮ್ಮ, ನಾನು ಆಗಬೇಕಮ್ಮ, ನಾನು ಅದಕ್ಕೆ ಏನು ಬೇಕೆಲ್ಲ ಮಾಡ್ತೀನಿ ಅಂತ. ಸೊ ನಾನು ಇವತ್ತು ಇಲ್ಲಿ ನಿಂತಿದ್ದೀನಿ, ಅದಾಗಿದ್ದೀನಿ ಅಂತಂದರೆ ನನಗೊಂದು ಮೊದಲೇದಾಗಿ ಅವಕಾಶ ಕೊಟ್ಟಿರುವಂಥ ನಮ್ಮ ಪ್ರೊಡ್ಯೂಸರ್ ಸರ್ ಹಾಗೆ ಡೈರೆಕ್ಟರ್ ಶಿವ ಸರ್ಗೆ ತುಂಬಾ ಥ್ಯಾಂಕ್ ಯು ಹೇಳೋಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಎಲ್ಲರೂ ಟೀಮ್ ಎಲ್ಲ ಸೆಲೆಕ್ಷನ್ ಆಗಿತ್ತು. ನಾನೇ ಈ ತಂಡಕ್ಕೆ ಲಾಸ್ಟ್ ಆಗಿ ಬಂದು ಜಾಯ್ನ್ ಆಗಿದ್ದು. ಬಟ್ ಇಂಥ ಒಂದು ಅದ್ಭುತವಾದಂಥ ಒಳ್ಳೆ ಸಿನಿಮಾನ ನನಗೆ ಕೊಟ್ಟಿದ್ದೀರಾ. ಥ್ಯಾಂಕ್ ಯು ಸರ್ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ಎಸ್, ಇಲ್ಲಿ ಸುಮಾರು ಗ್ಯಾಂಗ್ಗಳಿದೆ, ಗೋಲ್ಮಾಲ್ ಗ್ಯಾಂಗ್ ಅಂತ. ಸೊ ಇದರಲ್ಲಿ ನಾನು ಯಾವ ಗ್ಯಾಂಗಿಗೆ ಸೇರ್ತೀನಿ, ನಾನು ಏನು ಮಾಡ್ತೀನಿ ಅನ್ನೋದೇ ಇನ್ನೊಂದು ರೀತಿಯ ಒಂದು ಕ್ಯೂರಿಯಸ್ ಅಂತಲೇ ಹೇಳ್ಬೋದು. ಆ್ಯಂಡ್ ಮಂಡ್ಯ ರಮೇಶ್ ಸರ್, ಅಪ್ಪ ನಿಮ್ಮ ಜೊತೆ ನನಗೆ ಯಾವಾಗ ಸರ್ ಹೇಳಿದರು ನಿಮ್ಮ ಅಪ್ಪ ಆಗಿ ಮಂಡ್ಯ ರಮೇಶ್ ಸರ್ ಮಾಡ್ತಿದ್ದಾರೆ ಅಂತ, ನಂಗೆ ತುಂಬಾ ಭಯ ಆಯಿತು. ಅಯ್ಯೋ, ಅವರಂಥ ಕಲಾವಿದರು, ಅವರಿಗೇನೆ ಆ ಥರ ಒಂದು ಫೇಸ್ ಟು ಫೇಸ್ ಮಾಡುವಂಥ ಕ್ಯಾರೆಕ್ಟರ್ ಇತ್ತು, ಡೈಲಾಗ್ ಎಲ್ಲ ಇತ್ತು, ಹೇಗೆ ಫೇಸ್ ಮಾಡ್ತೀನೋ ಅಂತ. ಬಟ್ ಸರ್ ಅಂತೂ ಎಷ್ಟು ಚೆನ್ನಾಗಿ ಹೇಳ್ಕೊಟ್ಟಿದ್ದಾರೆ ಅಂತಂದರೆ ತುಂಬಾ ಖುಷಿ ಆಯಿತು ನನಗೆ. ಹಾಗೆ ಪ್ರತಿಯೊಂದು ಸೀನಲ್ಲಿ ಕೂಡ ನಾವು ಅಭಿನಯಿಸಬೇಕಾಗಿರಲಿ, ರಿಯಲ್ ಆಗಿ ನಾವು ಅದನ್ನು ಪ್ರಾಕ್ಟೀಸ್ ಮಾಡ್ತಾ ಇದ್ವಿ. ಎಷ್ಟು ರಿಹರ್ಸಲ್ ಮಾಡಿದ್ವಿ, ಸಾಂಗ್ ಆಗಿರಲಿ, ಡ್ಯಾನ್ಸ್ ಆಗಿರಲಿ, ಆ್ಯಂಡ್ ಪ್ರತಿಯೊಂದು ಕ್ಯಾರೆಕ್ಟರ್ ಕೂಡ, ಕ್ಲೈಮ್ಯಾಕ್ಸ್ ಕೂಡ, ಎಲ್ಲರೂ ಒಂದಷ್ಟು ದಿನ, ಒಂದು 31 ದಿನಗಳ ಕಾಲ ನಾವು ಮೈಸೂರಲ್ಲಿದ್ವಿ. ತುಂಬಾ ಚೆನ್ನಾಗಿ ಶೂಟಿಂಗ್ ಮಾಡಿದ್ದೀವಿ. ಆ್ಯಂಡ್ ಔಟ್ಪುಟ್ ನೋಡಿದಾಗ ನನಗಂತೂ ತುಂಬಾ ಖುಷಿ ಆಗ್ತಾ ಇದೆ. ಬಂದ ತಕ್ಷಣ ಓಕೆ ಇದು ನಾನಾ ಅಂತ ನನಗೆ ಖುಷಿ ಆಗ್ತಾ ಇದೆ. ನಾನೇನು ಸರ್ ಗೊತ್ತಿಲ್ಲ ಸರ್, ಐ ಮೀನ್ ನಮ್ಮ ಡೈರೆಕ್ಟರ್ ಹಾಗೆ ಎಡಿಟ್ ಮಾಡಿದವ್ರನ್ನ ಕೇಳಬೇಕು. ಆ್ಯಂಡ್ ತುಂಬಾ ಖುಷಿ ಆಗ್ತಿದೆ ಇದರಿಂದ. ಸರ್ ಹೇಳಿದಾಗೆ ಈ ಸಿನಿಮಾ ನಂಗೆ ಲಕ್ಕಿ ಅಂತಲೇ ಹೇಳಬೇಕು. ಯಾಕಂದರೆ ಈ ಸಿನಿಮಾ ಶೂಟಿಂಗ್ ಆದಮೇಲಿಂದ ಹಲವಾರು ಸಿನಿಮಾಗಳ ಅವಕಾಶ ನನಗೆ ಬಂತು. ಅದಕ್ಕೋಸ್ಕರ ನಾನು ಮತ್ತೊಮ್ಮೆ ನಮ್ಮ ಪ್ರೊಡ್ಯೂಸರ್ ಸರ್ ಹಾಗೆ ಮ್ಯಾಮ್ ಹಾಗೆ ಶಿವ ಸರ್ಗೆ ಥ್ಯಾಂಕ್ ಯು ಹೇಳ್ತೀನಿ. ನನ್ನಲ್ಲಿ ಒಂದು ನಾಯಕಿಯನ್ನು ಕಂಡಿದ್ದಾರೆ, ನನ್ನಲ್ಲಿ ಒಂದು ಓಕೆ ಇವಳೇನೋ ಮಾಡ್ತಾಳೆ, ಈ ಕ್ಯಾರೆಕ್ಟ್ರಿಗೆ ನನ್ನ ಪ್ರಕಾರ ನಾನೊಂದು ಜೀವ ಒದಗಿಸಿದ್ದೀನಿ ಅಂತ ಅಂದ್ಕೊಳ್ತಾ ಇದ್ದೀನಿ. ಸೊ ಇದೆಲ್ಲ ನಿಮ್ಮ ಆಶೀರ್ವಾದದ ಮೇಲೆ ಹೋಗುತ್ತೆ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ಬಿಟ್ಟರೆ ಮಾತಾಡ್ತಾನೆ ಇರ್ತೀನಿ. ಎಸ್ ಸರ್, ಥ್ಯಾಂಕ್ ಯು. ಒಂದು ನಿಮಿಷ ಪುಟ್ಟಿ, ನೀವು ಯಾವ ಊರಿನವರು? ನಾನು ಮಂಗಳೂರು ಸರ್, ಮೂಡ್ಬಿದ್ರೆ. ಎಸ್, ಈ ಸಿನಿಮಾಗೆ ರಿಹರ್ಸಲ್ ಅಂತ ಹೇಳಿದ್ರೆ, ಹಾಂ. ಸೊ ಇದು ಒಪ್ಕೊಳ್ಳೋದಕ್ಕೆ ನಿಮಗೆ ಯಾವ ವಿಷಯ ತುಂಬ ಆ್ಯಪ್ಟ್ ಆಗಿ ಸಿಕ್ಕಿತ್ತು? ನಾನು ಚಿಕ್ಕ ವಯಸ್ಸಿಂದ ಕುರಿಗಳು ಸರ್, ಕತೆಗಳು ಆ ಥರ ಹಲವಾರು ಕಾಮಿಡಿ ಸಿನಿಮಾಗಳನ್ನು ನೋಡ್ಕೊಂಡೇ ಬಂದಿದ್ದೀನಿ. ಪಕ್ಕ ನಾನು ನಮ್ಮ ಉದಯ ಮೂವೀಸ್, ಕಸ್ತೂರಿ ಆಗಿರಲಿ, ಸುವರ್ಣ ಆಗಿರಲಿ, ಎಲ್ಲ ನಮ್ಮ ಕನ್ನಡ ಸಿನಿಮಾಗಳನ್ನು ನೋಡ್ಕೊಂಡು ಬೆಳೆದಂಥ ಹುಡುಗಿ. ಸೊ ಟಿ ವಿಲಿ ನೋಡಿ ನಾನು ಅದರಲ್ಲಿ ಒಂದಿನ ಬರಬೇಕು ಅಂತ ಆಸೆ ಪಟ್ಟಾಗ ಈ ಕತೆ ಕೇಳಿದಾಗ ಒಂಥರ ಯೂನಿಕ್ ಆಗಿದೆ, ಒಂಥರ ಚೆನ್ನಾಗಿದೆ. ಸರ್ ಹೇಳ್ದಾಗೇ ಸ್ಟಾರ್ಟಿಂಗಿಂದ ಎಂಡ್ ತನಕನೂ ನಾನು ಇರ್ತೀನಿ. ವೆರೈಟಿ ಆಫ್ ಆ್ಯಕ್ಟಿಂಗಿಗೂ ತುಂಬ ಒಂದು ಸ್ಕೋಪ್ ಇತ್ತು. ಹಾಗಾಗಿ ನೀವು ಪಟ ಅಂತ ಮಾತಾಡ್ತಿರೋ ಅದೇ ಥರ ಇರುತ್ತೆ ಪಾತ್ರ ಅಂತ ಹೇಳಂಗಿಲ್ಲ. ಮೂಗಿಗೆ ಪಾತ್ರ ಕೊಟ್ಟಿದ್ದಾರೆ, ಏನು ಕತೆ? ಅದೇ ಆರಾಧನಾ ಸರ್ ಕೇಳ್ತಿದ್ದಾರೆ, ನಿಮ್ಮ ಎಜುಕೇಶನ್ ಏನಂತ? ಸರ್ ನಾನು ಈ ವರ್ಷ ನನ್ನ ಡಿಗ್ರಿ ಫೈನಲ್ ಇಯರ್ ಮುಗಿಸಿದ್ದೀನಿ ಅಷ್ಟೇ.
ಆಗಿ ತಕ್ಷಣವೇ ಇವಾಗ ನನ್ನ ಫೇವ್ರೆಟ್, ನನ್ನ ಕನಸಿನ ರಂಗಕ್ಕೆ ಬಂದಿದ್ದೀನಿ, ಚಿತ್ರರಂಗಕ್ಕೆ. ಇದು ನನ್ನ ಈಗ 3 ಸಿನಿಮಾಗಳು ಇವಾಗ ಶೂಟಿಂಗ್ ಆಗ್ತಾ ಇದೆ. ಫಸ್ಟ್ ಲಾಂಚ್ ಅಂತ ಆಗ್ತಾ ಇರೋದು ಇವಾಗ ಇದೆ ಸಿನಿಮಾ, ನಿಮ್ಮ ಮುಂದೆ ಬರ್ತಾ ಇರೋದು ಇದು ಸಿನಿಮಾ. ಈಗ ಆಕ್ಚುಲಿ ಅವರೇ ಬುಕ್ಸ್ ಕಳಿಸಿದ್ರು, ಇನ್ನು ಜಾಸ್ತಿ 18 ವರ್ಷ ಆಗಿಲ್ವಾ? ಆ? 20 ವರ್ಷ ಆಗಿದೆಯಾ? 20 ವರ್ಷ ಆಗಿದೆ ಆಗಿದೆ. ಸೊ ಅವರೇ ಮಾಡಿ ಕಳಿಸಿದ್ರು. ಅಪ್ಪ ಹೀರೋ ಮಾತಾಡೋಣ. ಮಾತಾಡಿಸಿ. ಥ್ಯಾಂಕ್ ಯು ಆರಾಧನಾ, ಆಲ್ ದಿ ವೆರಿ ಬೆಸ್ಟ್. ಈ ಸಿನಿಮಾದಿಂದ ತಮಗೆ ಒಳ್ಳೆ ಹೆಸರು ಬರಲಿ, ಮತ್ತಷ್ಟು ಅವಕಾಶ ಬರಲಿ. ಹೇಳಿ ಕಾರ್ತಿಕ್ ಅವರೇ. ಇಲ್ಲ ಗೊತ್ತಾಯ್ತು ಎಲ್ಲ ಮೀಡಿಯಾದವ್ರಿಗೂ ತುಂಬ ಹಿಂಸೆ ಆಗ್ತಾಯಿದೆ, ಟೈಮ್ ಆಗೋಯ್ತು ಅಂದ್ಬಿಟ್ಟು. ಬಟ್ ಏನೂ ಮಾಡೋಕ್ಕಾಗಲ್ಲ, ಯಾಕಂದರೆ ವರ್ಷದಿಂದ ಆಲ್ಮೋಸ್ಟ್ ಕಷ್ಟಪಟ್ಟಿದ್ರಿ. ಹೇಳಬೇಕು ಕೆಲವೊಂದು ಸತಿ ಕೃತಜ್ಞತೆಗಳು ಟೀಮ್ಗೆ ಎಲ್ಲರಿಗೂ. ಸೊ ಒಂದು 5 ನಿಮಿಷ ತಡ್ಕೊಳ್ಳಿ ಸರ್, ಅವರೆಲ್ಲ ಮಾತಾಡ್ಬೇಕಂದ್ರೆ ಸುಮ್ಮನೆ ಇದ್ರಿ, ನಾನು ಹೇಳ್ತಾ ಇದ್ದೆ. ಇಲ್ಲ ನಿಮಗೆ ಟೈಮ್ ಇದೆ, ಮಾತಾಡಿ. ಸೊ ಬಂದಿರೋ ಎಲ್ಲ ಮೀಡಿಯಾದವ್ರಿಗೂ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಸರ್ ಮಂಡ್ಯ ರಮೇಶ್ ಸರ್ಗೆ, ವಸಿಷ್ಠ ಸರ್ಗೆ, ಮತ್ತು ಧರ್ಮಣ್ಣ ಅವರು, ಜಾಲಿ ಜಾಕ್ ಅವರು, ಆ್ಯಂಡ್ ಸೀನಿಯರ್ ಆರ್ಟಿಸ್ಟ್ಗಳು ನನಗಿಂತ ಯಾರಿದ್ರು ಅವ್ರಿಗೆಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಸೊ ಒಂದೇ ಒಂದು ನಿಮಿಷ, ಅದು ಮರ್ತೋಗ್ಬಿಡ್ತೀನಿ ಅಂದ್ಬಿಟ್ಟು ಬರೆದ್ಬಿಟ್ಟಿದ್ದೆ. ಇಲ್ಲ ಡೈರೆಕ್ಟ್ ಮ್ಯಾಟ್ರಿಗೆ ಬರ್ತೀನಿ. ಕಂಟೆಂಟೇ ಬರೆದಿಟ್ಕೊಂಡಿದ್ದಾರೆ ಸರ್. ಪ್ರಾಂಪ್ಟ್ ಮಾಡ್ತೀರಾ ಮೊದಲಿಗೆ? ಡೈರೆಕ್ಟರ್ ಇಲ್ಲ ಅಂದರೆ ಫಸ್ಟ್ ಅಫ್ಕೋರ್ಸ್ ನಮ್ಗೆ 3 years ಬ್ಯಾಕು ಶಿವು ಸರ್ ಕತೆ ಹೇಳಿದ್ದು, ಹಿಂಗೆ ಮಾಡೋಣ ಕಾರ್ತಿಕ್, ಹಿಂಗೆ ಮಾಡೋಣ ಅಂತ. ಅವಾಗಿನ ಪ್ರೊಡ್ಯೂಸರ್ ಸೆಟ್ ಆಗಿರಲಿಲ್ಲ. ಸೊ ದೆನ್ ಸರ್ ನನಗೆ ಶಿವು ಸರ್ ಅವ್ರಿಗೆ ಹಳೆಯ ಪರಿಚಯ ಆಗಿ, ಸೊ ಹೆಂಗೋ ಕೊಲಾಬ್ರೇಟ್ ಆದಾಗ ಪ್ರೊಡ್ಯೂಸರ್ ಸರ್ ಅಂತೂ ಹೀರೋಯಿನ್ ನನ್ನನ್ನು ಫಿಲಮಲ್ಲಿ ಲವ್ ಮಾಡಿದ್ಲಿಲ್ಲ, ಪ್ರೊಡ್ಯೂಸರು ಭಯಂಕರ ಲವ್ ಮಾಡಿದ್ರು ನನ್ನನ್ನು. ಕಾರ್ತಿಕ್ ಸಖತ್ ನಾವು ಮಾಡೋಣ, ಒಳ್ಳೆ ಸಿನಿಮಾ ಮಾಡೋಣ, ಗೆಲ್ಲೋಣ ಅಂತ. ಈ ಎಳೆ ಮಕ್ಕಳಿಗಿರೋ ಸ್ಪಿರಿಟ್ ಅವ್ರಿಗೆ ಮಾಡೋಣ, ನುಗ್ಗೋಣ ಅನ್ನೋ ಥರ. ದೆನ್ ಒಂದು ಇನ್ಸಿಡೆಂಟ್ ಏನಾಯಿತು ಅಂದರೆ, ಹೀರೋ ನಾನು ಅಂದಾಗ ಸುಮಾರು ಜನ ಅಂದರೆ ಲೈಕ್ ಕೆಲವು ಹೀರೋಯಿನ್ಗಳು ಒಪ್ಪಲಿಲ್ಲ, ಅವ್ನು ಹೀರೋ ಆದರೆ ಬೇಡ, ಶಾರ್ಟ್ ಫಿಲಮ್ ಅವ್ರ ಜೊತೆ ನಾನು ಮಾಡಲ್ಲ, ಇಲ್ಲ ದೊಡ್ಡವ್ರ ಜೊತೆ ಮಾಡಬೇಕು ಅಂತ ಸುಮಾರು ಜನ ಐ ಥಿಂಕ್ ಒಂದು 5 to 10 ಮೆಂಬರ್ಸ್ ಏನೋ ಹೇಳಿದ್ರು. ಸೊ ಅದನ್ನು ಪಾಪ ಡೈರೆಕ್ಟರ್ ನನಗೂ ಹೇಳಿರಲಿಲ್ಲ, ನಾನೇನೋ ಬೇಜಾರು ಮಾಡ್ಕೊತೀನಿ ಅಂತ. ಆ್ಯಂಡ್ ಎಸ್ಪೆಷಲಿ ಪ್ರೊಡ್ಯೂಸರ್ ಅವರು, ರೀ ಹೀರೋಯಿನ್ ಯಾರನ್ನ ಆಗಲಿ, ಹೀರೋನ್ ಮಾತ್ರ ನಾನು ಚೇಂಜ್ ಮಾಡಲ್ಲ, ಹೀರೋ ಕಾರ್ತಿಕೇ ಇರಬೇಕು, ಏನಾದರೂ ಮಾಡ್ಕೊಳ್ಳಿ ಕಾರ್ತಿಕ್ ಇರಬೇಕು, ಯಾವ ಹೀರೋಯಿನ್ ಇಲ್ಲ ಅಂದರೂ ಬೇಕಾದ್ರೆ ಸಿನಿಮಾ ಮಾಡಿ, ಹೀರೋ ಕಾರ್ತಿಕ್ ಇರಲೇಬೇಕು ಅಂದರು. ಥ್ಯಾಂಕ್ ಯು ಸೋ ಮಚ್ ಸರ್. ಆ ಮಾತು ಮರ್ತಿಲ್ಲ, ಈ ಸಿನಿಮಾಯಿಂದ ನಿಮ್ಮನ್ನು ಮರೆಯಲ್ಲ ಇನ್ನು ಮುಂದೆ. ಅಂದರೆ ನಾನು ಎಷ್ಟು ದಿವಸ ಇರ್ತೀನೋ ಪ್ರೊಡ್ಯೂಸರ್ ಅವರು ಈ ಸಿನಿಮಾಗೆ ಅವರು ಅಂದರೆ ನನಗೆ ಆ ಮಾತು ಹೇಳಿದ್ದು ತುಂಬ ಅಂದರೆ ಲೈಕ್ ಏನದು ಎಮೋಷ್ನಲ್ ಮೂಮೆಂಟ್ ಆಯ್ತು ಅವತ್ತು. ಸೊ ಥ್ಯಾಂಕ್ ಯು ಸರ್. ಆಮೇಲೆ ಮೇಡಮ್ಮು ಮಾತಾಡಲ್ಲ ಇಲ್ಲಿ, ಬಟ್ ವೆರಿ ಸ್ಮಾರ್ಟು, ವೆರಿ ಸ್ಮಾರ್ಟು. ಏನಾದರೂ ಮಿಸ್ಟೇಕ್ ಆಗ್ತಾಯಿದ್ರೆ ಸರ್ ಗೊತ್ತಾಗ್ತಾ ಇತ್ತು ಇಲ್ಲೋ, ಮೇಡಮ್ ರಪ್ಪ ಅಂತ ಕರೆದು ಅದು ಮಿಸ್ಟೇಕ್ ಆಗ್ತಾಯಿದೆ, ಅದು ನೋಡ್ಕೊಳ್ರಿ ಅಂತ. ಓಕೆ ಮೇಡಮ್, ಓಕೆ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಮೇಡಮ್, ನನ್ನನ್ನು ಚೂಸ್ ಮಾಡಿದ್ದಕ್ಕೆ. ಮತ್ತು ಎಸ್ಪೆಷಲಿ ಡೈರೆಕ್ಟ್ರು ಕಾರ್ತಿಕ್, ನೀವು ನನ್ನ ಹೀರೋ, ನನ್ನನ್ನು ನಾನು ಅಷ್ಟೊತ್ತಿ ಹೀರೋ ಅಂದ್ಕೊಂಡಿಲ್ಲ, ಅವ್ರು ಅಷ್ಟೊತ್ತಿ ಹೀರೋ ಅಂತ ಕರಿತಾಯಿದ್ರು. ಸರ್ ಥ್ಯಾಂಕ್ ಯು ಸರ್ ಈ ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ. ಆ್ಯಂಡ್ ಅವ್ರು ಅಂದ್ಕೊಂಡಿರೋ ಕ್ಯಾರೆಕ್ಟ್ರಿಗೆ ನಾನು ಜಸ್ಟಿಫೈ ಮಾಡಿದ್ದೀನಿ ಅನ್ಕೊತೀನಿ. ಯಾಕಂದರೆ ಡಬ್ಬಿಂಗ್ ನೋಡಿದ್ಮೇಲೆ ಅವರೇ ಫೋನ್ ಮಾಡಿ, ಕಾರ್ತಿಕ್ ಎಕ್ಸ್ಟ್ರಾಡಿನರಿ ಮಾಡಿದ್ದೀರಾ, ಈ ಸಿನಿಮಾ ರಿಲೀಸ್ ಆಗೋವರೆಗೂ ಬೇರೆ ಹೊಸ ಸಿನಿಮಾ ಯಾವುದೋ ಒಪ್ಕೊಳಕ್ಕೋಗ್ಬೇಡ್ರಿ, ನಿಮ್ಗೆ ಇನ್ನೂ ಅದ್ಭುತ ಸಿನಿಮಾಗಳು ಬರುತ್ತೆ ಈ ಸಿನಿಮಾ ರಿಲೀಸ್ ಆದರೆ ಅಂತ ಹೇಳಿದ್ರು. ಐ ಥಿಂಕ್ ಅವಾಗ ಅಂದ್ಕೊಂಡು ಓಕೆ, ಅವ್ರ ಮೈಂಡ್ ಸೆಟ್ಟಲ್ಲಿ ಏನಿತ್ತು ಆ ಥರ ಆ್ಯಕ್ಟಿಂಗ್ ಮಾಡಿ ಅವ್ರಿಗೆ ಗೆದ್ದಿದ್ದೀನಿ ನಾನು ಅಂತ. ಸೊ ನಾಳೆ ಐ ಥಿಂಕ್ ಆಡಿಯನ್ಸ್ ಮುಂದೆ ಬಂದಾಗ ಇಟ್ ವಿಲ್ ಬಿ ವರ್ಕ್ ಬ್ಲಾಸ್ಟ್ ಆಗುತ್ತೆ ಅಂತ ಅನ್ಕೊತಾ ಇದ್ದೀನಿ. ಆಮೇಲೆ ಮತ್ತು ಇನ್ನೇನು ಬರ್ತಾ ಇದ್ದೀನಿ, ನಮ್ಮ ಹೀರೋಯಿನ್ ಸಾರಿ ಹೇಳಿ ಹೇಳಿಸ್ಕೊಳ್ಳೋದಂದ್ರೆ ಏನು ಖುಷಿ ಅಂತ. ಇಲ್ಲ ಹೀರೋಯಿನ್ ಅದೇ ಎಷ್ಟು ಜನ ಪಾಪ ಹೀರೋಯಿನ್ಗಳೆಲ್ಲ ರಿಜೆಕ್ಟ್ ಮಾಡಿದ್ರು, ನಮ್ಮನ್ನು ಆಕ್ಸೆಪ್ಟ್ ಮಾಡಿದ್ರು ಪಾಪ ಹೀರೋಯಿನ್ ಆರಾಧನಾ ಅವರು, ಆರಾಧನಾ ಮೇಡಮ್ ಅವರೇ. ಇಲ್ಲ ಫಿಲಮ್ಗೆನೆ ಅಂದರೆ ಇವ್ರು ಹೇಳಿಲ್ವಲ್ಲ ಹೀರೋ ಬೇಡ ಅಂತ, ಸರ್ ಅವನಿದ್ರೆ ನಾನು ಮಾಡಲ್ಲ, ಅಂದರೆ ಶಾರ್ಟ್ ಫಿಲಮ್ ಹೀರೋ ಇದ್ರೆ ನಾನು ಮಾಡಲ್ಲ ಅಂತ ಪಾಪ ಇವ್ರು ಹೇಳಿಲ್ಲ. ಸುಮಾರು ಜನ ಬೇಡ ಅಂದ್ರೂ ಈ ಹೀರೋಯಿನ್ ಅವರು ಒಪ್ಪಿದ್ರು. ಥ್ಯಾಂಕ್ ಯು ಆರಾಧನಾ ಅವರೇ ಅಂದಿದ್ದಾರೆ.
ಅವರು ಕೇರಳದಿಂದ ಬಂದವರು ಹೊಸಬ್ರು ಪೋಷಕ ನಟರು ನಾನು ನೃತ್ಯ ಮಾಡಲ್ಲ 30 ವರ್ಷ ಉಳ್ಕೊಂಡ್ಬಿಟ್ಟಿದ್ದಾರೆ. ನಿಮ್ಮ ಆಶೀರ್ವಾದ ಥ್ಯಾಂಕ್ ಯು ಸರ್. ಸೊ ಅದಕ್ಕೆ ನಾನೇ ನನ್ನ ಕಡೆ ಇವಾಗ ಪಾಸಿಟಿವ್ನೇ ಅಂದರೆ ಪಾಸಿಟಿವಿಟಿ ಕಮ್ಮಿ ಆಗ್ಬಿಟ್ಟೈತೆ ಹೆಂಗೆ ವರ್ಲ್ಡಲ್ಲಿ ನಾವು ನೇಚರ್ ಮಧ್ಯೆ ಬೆಳೀತಾ ಇಲ್ಲ, ಈಗ ನೆಗೆಟಿವಿಟಿ ಮಧ್ಯೆ ಬೆಳೀತಾ ಇದ್ರಿ ಅನ್ಸ್ಬಿಡ್ತು. ಸೊ ಪ್ಲೀಸ್ ಸ್ಪ್ರೆಡ್ ಪಾಸಿಟಿವ್ ಆಗಿರೋಣ. ಆ್ಯಂಡ್ ಈ ಫಿಲಮ್ಗೆ ಡೈರೆಕ್ಷನ್ ಡಿಪಾರ್ಟ್ಮೆಂಟಾಗಿ ವರ್ಕ್ ಮಾಡ್ದವ್ರು ರಾಕೇಶ್ ಸರ್ ಆಗಲಿ, ಇನ್ನೊಬ್ಬ ಸರ್ ಮರತೆ ಹೆಸರು ಬಿಟ್ಟೆ, ಮ್ಯಾನೇಜರ್ ಸರ್ ಗಣೇಶ್ ಸರ್ ಆಗಲಿ, ಇನ್ನೊಬ್ಬರು ವಿಜಯ್ ಸರ್ ಎಲ್ಲರೂ ಪಾಪ ಅಂದರೆ ತುಂಬ ಹಾರ್ಡ್ ವರ್ಕಾಗೆ ಮಾಡಿದ್ರು ಎಲ್ಲ ಆರ್ಟಿಸ್ಟ್ಗಳು. ಯಾಕಂದರೆ ಸರ್ ಅಂದಂಗೆ 16-17 ಜನ ಆರ್ಟಿಸ್ಟ್ಗಳನ್ನ ಹ್ಯಾಂಡಲ್ ಮಾಡ್ಕೊಂಡು ಚೆನ್ನಾಗಿ ಮಾಡಿದ್ರು. ಥ್ಯಾಂಕ್ ಯು ಸೋ ಮಚ್. ಅವಾಗಲೇ ಅನ್ಕೊಂಡೆ ಯಾರಿಗೂ ಥ್ಯಾಂಕ್ ಯು ಹೇಳ್ಬಿಟ್ಟು ಬೇರೆದೇನಾದರೂ ಹೇಳ್ರಿ ಅಂತ, ಬಟ್ ಅದೇ ಹೇಳ್ಬೇಕು ಸರ್. ನಾನು ಹೇಳ್ಬಾರ್ದು, ಪ್ರತಿ ಸತಿನೂ ಅನ್ಕೊಂತೀನಿ ಏನು ಎಲ್ಲರೂ ಅದೇ ಹೇಳ್ತಿರ್ತಾರೆ, ನಾವು ಯಾಕೆ ಹೇಳೋದು ಅಂತ. ಬಟ್ ಹೇಳ್ಬೇಕು ಸರ್, ಯಾಕಂದರೆ ಸರ್ ಫಿಲಮ್ ಐಡಿಯಾ ಅವ್ರು ಹೇಳಿದ್ರಲ್ಲ, ಇದೇನಂತ ಅನ್ನೋ ಥರ ಐಡಿಯಾ ಅಲ್ಲ. ಬಟ್ ಫಿಲಮಲ್ಲಿ ಎಂಟರ್ಟೈನ್ಮೆಂಟು ಎಕ್ಸ್ಟ್ರಾಡಿನರಿ ಎಂಟರ್ಟೈನ್ಮೆಂಟು. ನಿಮ್ಗೆ ಸೆಕೆಂಡ್ ಹಾಫಲ್ಲಂತೂ ಬಿದ್ದು ನಗ್ತೀರ, ಅದಂತೂ ಗ್ಯಾರಂಟಿ. ನಾವು ರಫ್ ಫುಟೇಜ್ ನೋಡಿದಾಗಂತೂ ಸೆಕೆಂಡ್ ಹಾಫ್ ನೆಕ್ಸ್ಟ್ ಲೆವೆಲ್ ಇತ್ತು. ಫಸ್ಟ್ ಹಾಫಲ್ಲಿ ಯಾಕಂದರೆ ಕ್ಯಾರೆಕ್ಟರೈಸೇಷನ್ಸ್ ಎಲ್ಲರದು ಎಕ್ಸ್ಪ್ಲೋರ್ ಮಾಡ್ತಾ ಹೋಗ್ತಾಯಿದ್ರಿ. ಸೆಕೆಂಡ್ ಹಾಫ್ ಬಂದಾಗ ನಿಮ್ಗಂತೂ ಬ್ಲಾಸ್ಟ್ ಆಗುತ್ತೆ. ಸೊ ನನ್ನ ಕ್ಯಾರೆಕ್ಟರ್ ಏನಂದರೆ ಅದೇ ಒಂದು ಒಳ್ಳೆ ಕಳ್ಳ, ನಿಯತ್ತಾಗಿರೋ ಕಳ್ಳ ಇಲ್ಲ. ಸೊ ಅದೇ ಏನಾಗುತ್ತೆ ಏನೋ ಅಂತ ಗ್ಯಾಂಗ್ಸ್, ಅದೇ ಎಲ್ಲರ ಗ್ಯಾಂಗ್ಗಳು 4-5 ಜನ ಗ್ಯಾಂಗ್ಗಳು. ಆ್ಯಂಡ್ ಎಸ್ಪೆಷಲಿ ಓಂ ಪ್ರಕಾಶ್ ಸರ್ ಇದರಲ್ಲಿ ಆ್ಯಕ್ಟ್ ಮಾಡಿದ್ದಾರೆ, ಅವ್ರಿಗೂ ಥ್ಯಾಂಕ್ ಯು ಸೋ ಮಚ್ ಸರ್. ಮತ್ತಿನ್ಯಾರು ಧರ್ಮಣ್ಣ ಅವರು ಈ ನನಗೆ ಈ ಒರಿಜಿನಲ್ ಅಣ್ಣನಿಗಿಂತ ಆ ಥರ ಆಗೋಗ್ಬಿಟ್ರು. ನಾವು ಅಂದರೆ ತುಂಬ ಹೇಳ್ಕೊಡ್ತಾಯಿದ್ರು, ತುಂಬ ವರ್ಕ್ಶಾಪ್ ಮಾಡ್ತಾಯಿದ್ರಿ ನಾವು. ಶಾರ್ಟ್ ಬಿಫೋರು ಈವನ್ ಓಂ ಪ್ರಕಾಶ್ ರವೇ ಹೇಳಿದ್ರು ಅಂತ ಐ ಥಿಂಕ್ ಯಾರೋ ಹೇಳಿದ್ರು ನಮಗೆ. ಏನಕ್ಕೂ ಅಷ್ಟು ವರ್ಕ್ಶಾಪ್ ನಮಗೆ ಹೇಳಿದೆ, ಸಾರಿ ಲೇ ಬಿಡ್ರೋ ಸಾಕು, ಎಷ್ಟೋ ವರ್ಕ್ಶಾಪ್ ಮಾಡ್ತೀರಾ ಲೇ ಶಾರ್ಟಲ್ಲಿ ಮಾಡಿರಿ ಅಂತ ಹೇಳ್ರಿ ಅಂತ. ಯಾಕಂದರೆ ನನಗೆ ಕರೆಕ್ಟಾಗಿ ಬರಲಿ, ಯಾಕಂದರೆ ನಾನು ದೊಡ್ಡವ್ರ ಜೊತೆ ಆ್ಯಕ್ಟ್ ಮಾಡಬೇಕಂದ್ರೆ ನಂದು ಮಿಸ್ಟೇಕ್ ಆಗಬಾರ್ದು. ನಂದು ಯಾವುದೇ ಕಾರಣಕ್ಕೂ ರೀಟೇಕ್ ಹೋಗಬಾರ್ದು, ನಾನು ಚೆನ್ನಾಗಿ ಮಾಡಬೇಕು. ಓಂ ಪ್ರಕಾಶ್ ಸರ್ ಹತ್ರ, ಧರ್ಮಣ್ಣವ್ರ ಹತ್ರ, ಜಾಲಿ ಜಾಕ್ ಹತ್ರ, ಇಂಥ ಪಂಟ್ರಗಳ ಹತ್ರ ಮಾಡ್ತಾ ಇರಬೇಕಂದ್ರೆ ಸ್ವಲ್ಪ ರೀಟೇಕ್ಗಳು ಹೋಗ್ದಿರಾ ಇರಲಿ ಅನ್ನೋದಕ್ಕೋಸ್ಕರ ಜಾಸ್ತಿ ವರ್ಕ್ಶಾಪ್ ಮಾಡ್ತಾಯಿದ್ದೆ. ಅದಕ್ಕೆ ತುಂಬ ಸಪೋರ್ಟ್ ಮಾಡಿದ್ದು ಧರ್ಮಣ್ಣವರು. ಥ್ಯಾಂಕ್ ಯು ಧರ್ಮಣ್ಣವರೇ. ಮತ್ತು ಅದೇ ಸರ್ ಅಂಥ ಒಳ್ಳೆಯವರು ಕೊಡ್ಬೋದು ಸರ್, ಭಯಂಕರ ಒಳ್ಳೆಯವರು. ಮತ್ತು ಮಂಡ್ಯ ರಮೇಶ್ ಸರು, ಅವ್ರು ಬಂದಾಗಂತೂ ನಾವು ಶಾರ್ಟ್ ಮುಗಿತಾ ಇದ್ದಂಗೆ ಅವ್ರ ಹತ್ರ ಕತೆಗಳು ಕೇಳ್ತಾ ಇದ್ರಿ. ಅವರು ಕೆಲವೊಂದು ಕತೆಗಳು ಹೇಳೋರು. ಸರ್ ತುಂಬ ಖುಷಿ ಆಯ್ತು ಸರ್ ನಿಮ್ಮ ಜೊತೆ ಮಾಡಿದ್ದು. ನಾನು ಚಿಕ್ಕ ವಯಸ್ಸಿಂದ ನೋಡ್ಕೊಂಬಂದಿದ್ರಿ, ತುಂಬ ಖುಷಿ ಆಯ್ತು ಸರ್. ಥ್ಯಾಂಕ್ ಯು ಸರ್. ಆಮೇಲೆ ಜಾಲಿ ಜಾಕ್ ಅವ್ರು ಅಂದಂಗೆ ಅವರು ಸ್ಟೋರಿಗಳು, ಆನ್ಲೈನ್ ಸ್ಟೋರಿ ಯಾರಿಗೆ ಬೇಕೋ ಈ ಪ್ರೆಸ್ ಮೀಟ್ ಮುಗಿದ್ಮೇಲೆ ಕೇಳಿ, ಡೆಫಿನೆಟ್ ಆಗಿ ಹೇಳ್ತೀನಿ. ಅವ್ರ ನಂಬರ್ ಇಟ್ಕೊಂಡು ಮತ್ತೆ ಕೇಳ್ತೀರಾ ಆ ಥರ ಕತೆಗಳು. ಬೇರೆ ಏನು ಕೊಡೋದು ಬೇಡವಾ? ಬೇಡ. ಸೊ ಫೈನಲಿ ಮತ್ತೆ ವಸಿಷ್ಠ ಸರ್ ಅವ್ರ ಜೊತೆ ಮಾಡಿದ್ದೂ ಖುಷಿ ಆಯಿತು. ಸೇಮ್ ಸರ್, ಆ್ಯಕ್ಚುಲಿ ಏನು ಅಂದರೆ ನಮ್ಮದು ಮೇಕಿಂಗ್ ವಿಡಿಯೋಗಳೇನಾದರೂ ಕಟ್ ಮಾಡಿಬಿಟ್ಟಿದ್ರೆ ಸಿನಿಮಾಗಿಂತನೂ ಇನ್ನೂ 100ರಷ್ಟು ಜಾಸ್ತಿ ಕಾಮಿಡಿ ಇರ್ತಾಯಿತ್ತು ಅನ್ನೋದು ನನ್ನ ಫೀಲು. ಅಷ್ಟು ಫನ್ ಮಾಡಿದ್ರಿ. ಥ್ಯಾಂಕ್ ಯು ಸರ್. ಮತ್ತು ನಮ್ಮ ಹೆಸರು ಮರ್ತೊಂಡೆ, ಅನರ್ಘ್ಯ, ಪೂಜಾ, ಸ್ನೇಹ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಇಲ್ಲ ಸರ್, ಪುಟ್ಟಿದ ಒಂಚೂರು ಬಾಕಿ ಉಳಿದಿದೆ ಒಂದು ಪಾಯಿಂಟ್ ಅಲ್ವಾ? ಥ್ಯಾಂಕ್ ಯು. ಆ್ಯಂಡ್ ಈ ಸಿನಿಮಾ ಯಾಕೆ ನೋಡ್ಬೇಕು ಅಂದರೆ ಹೊಸಬ್ರ ಸಿನಿಮಾ ಅಂತನೋ ಹೊಸಬ ಹೀರೋ ಅಂತನೋ ಅಂತಲ್ಲ, ನಿಮಗೆ ನಾವು ಬಿಡೋ ಕಂಟೆಂಟ್, ಕನ್ನಡ ಸಿನಿಮಾ ಅಂತ ನೋಡೋದಾಗಲಿ ಹೊಸಬ್ರ ಸಿನಿಮಾ ಅಂತ ನೋಡೋದಾಗಲಿ ಅದು ಸೆಕೆಂಡ್ರಿ. ನಾನು ಕೇಳಿದೆ ಕಂಟೆಂಟ್ ಚೆನ್ನಾಗಾಯ್ತಾ. ನಾನು ಲಾಸ್ಟ್ ಟೈಮ್ ನಂದು ಅಮೃತಾಂಜನ್ ಸಿನಿಮಾನಲ್ಲೂ ನಾನು ಹೇಳಿದ್ದೆ, ನಾವು ಬಿಡೋ ಪೋಸ್ಟ್ ಚೆನ್ನಾಗಾಯ್ತಾ, ದಯವಿಟ್ಟು ನಿಮ್ಗೆ ಇಷ್ಟ ಆಯ್ತಾ, ಸೊ ದಯವಿಟ್ಟು ಸಿನಿಮಾಗೆ ಬನ್ನಿ. ಇಲ್ಲ ಟ್ರೈಲರ್ ಇಷ್ಟ ಆಯ್ತಾ, ದಯವಿಟ್ಟು ಸಿನಿಮಾಗೆ ಬನ್ನಿ. ಆ ಸಾಂಗ್ ಇಷ್ಟ ಆಯ್ತಾ, ನಾವು ಬಿಡೋ ಯಾವುದೇ ಒಂದು ಕಂಟೆಂಟ್ ನಿಮ್ಗೆ ಇಷ್ಟ ಆಯಿತು ಅಂದರೆ ಅದನ್ನು ಇಗ್ನೋರ್ ಮಾಡಿದೆ ದಯವಿಟ್ಟು ಸಿನಿಮಾಗೆ ಬನ್ನಿ. ನಿಮಗೆ 99% ಆರ್ಗಾನಿಕಾಗಿ ನಗ್ಸಕ್ಕೆ ಟ್ರೈ ಮಾಡಿದ್ರಿ. ಥ್ಯಾಂಕ್ ಯು. ಜೈ ಗೋಲ್ಮಾಲ್. ಜೈ. ಸರ್ ಬಗ್ಗೆ ಕೇಳಿದ್ದೀನಿ, ಅವರು ಉದ್ಯಮಿಗಳು, ಮಾತು ಕಡಿಮೆ ಕೆಲಸ ಜಾಸ್ತಿ ಅಂತ. ಮಂಡ್ಯ ರಮೇಶ್ ಸರ್ ಹೇಳಿದಾಗೆ ಸಿನಿಮಾ ಒಂದು ಟೈಟಲ್ ಲಾಂಚ್ ಮಾಡೋ ಹೊತ್ತಿಗೆ ಬೆಳಗ್ಗೆ ಮುಹೂರ್ತ ಕೂಡ ಮಾಡಿದ್ದೀರಿ. ಎಷ್ಟು ಹೆಮ್ಮೆ, ಎಷ್ಟು ಖುಷಿ ಇದೆ ಸರ್, ದಯಮಾಡಿ ಬನ್ನಿ ಸರ್. ಮೊದಲಿಗೆ ರಮೇಶ್ ಸರ್ ಹೇಳಿದ್ರು ಒಂದು ನೆಗೆಟಿವ್ ಮಾತಾಡಬೇಡಿ ಅಂತ ಸರ್ ಕೇಳಿದ್ರು. ಅವರ ಹಿಂದೆ ಒಂದು ಕೆಲವು ನೋವುಗಳಿರುತ್ತೆ, ಅಷ್ಟು 350 ಸಿನಿಮಾಗಳಲ್ಲಿ ಅದನ್ನು ಪ್ರತಿಬಿಂಬವಾಗಿ ತೋರಿಸಿದ್ರು. ಬಟ್ ನಾನೇನಕ್ಕೆ ಹೇಳೋಕ್ಕೆ ಇಷ್ಟಪಡ್ತೀನಿ ಅಂತಂದರೆ, ಇಲ್ಲಿ ನಡೆದಿರ್ತಕ್ಕಂಥವ್ರು ಎಲ್ಲರೂ ಕೂಡ ನನ್ನ ಕುಟುಂಬ ಇದ್ದಂಗೆ ಅಂತ ಅನ್ಕೋತೀನಿ. ಇಲ್ಲಿ ನಮ್ಮ ಮಾಧ್ಯಮದವರು ಮತ್ತು ನನ್ನ ಚಿತ್ರತಂಡದ ಹಿರಿಯ ಕಲಾವಿದರು, ಕಿರಿಯ ಕಲಾವಿದರು, ಇಲ್ಲಿ ನಡೆದಿರ್ತಕ್ಕಂಥ ನಮ್ಮ ಟೆಕ್ನಿಷಿಯನ್ ಟೀಮು ಎಲ್ಲ ಏನಿದೆ, ನಾವೆಲ್ಲ ಒಂದು ಕುಟುಂಬದಂಗೆ ನಾವು ಕೆಲಸ ಮಾಡಿದ್ದೀವಿ. ನಾವು ಶೂಟಿಂಗ್ ಸೆಟ್ಟಲ್ಲಿ ಕೆಲಸ ಮಾಡಬೇಕಾದ್ರೆ ಅವರು ಇವರು ಅಂತ ನಾವೇನೋ ಅಂದ್ಕೊಂಡು ಕೆಲಸ ಮಾಡಿಲ್ಲ. ನಾವೆಲ್ಲ ಒಟ್ಟಿಗೆ ಕೂತ್ಕೊಂಡು ಈಗ ಮಾಡಿದ್ರೆ ಹೇಗೆ, ಅದಾಗಿ ಮಾಡಿದ್ರೆ ಹೇಗೆ ಅಂತ ಚರ್ಚೆ ಮಾಡಿ ನಾನೊಬ್ಬ ಹೊಸಬ ಈ ಸಿನಿಮಾ ಇಂಡಸ್ಟ್ರಿಗೆ, ಆದರೂ ಕೂಡ ನಾವು ಕೆಲಸ ಮಾಡ್ತಾ ಹೋಗ್ಬೇಕಾದ್ರೆ ನಾವೊಂದು ಕುಟುಂಬದ ಥರ ನಾವು ಕೆಲಸ ಮಾಡಿದ್ದೀವಿ. ಆ ರೀತಿ ಇದ್ದಾಗ ಈ ಸಿನಿಮಾ ಗೆಲ್ಲೋದು ಡೌಟ್ ಅಂತ ನಾವು ಅನ್ನೋದೇ ಇಲ್ಲ.
ನಾವು ಸಿನಿಮಾನ ಗೆದ್ದೇ ಗೆಲ್ತೀವಿ ಅಂತೇಳಿ ಬಂದಿದ್ದೀವಿ. ನಾವು ಈ ಸಿನಿಮಾ ಗೆದ್ದೇ ಗೆಲ್ತೀವಿ ಅಂತೇಳಿ ನಾವು ಅಂದ್ಕೊಂಡಿದ್ದೀವಿ. ಅದಕ್ಕೆ ನಿಮ್ಮ ಎಲ್ಲ ಮಾಧ್ಯಮದವರ ಮಿತ್ರದವ್ರಿಗೆ ನಾನು ಕೇಳ್ಕೊಳ್ಳೋದು ಇಷ್ಟೇ, ಅದನ್ನು ಜನಗಳಿಗೆ ತಿಳಿಪಡಿಸ್ಬೇಕು ಅಂತೇಳಿ ಕೇಳ್ಕೊತೀನಿ ಅಷ್ಟೇ. ಸರ್ ನಾವೇನು ಬಿಸ್ನೆಸ್ ಮಾಡೋದು? ನಮ್ಮದು ಆ್ಯಕ್ಚುಲಿ ಸುಮಾರು 26-25 ವರ್ಷದಿಂದ ನಾವು ವೆಂಡರ್, ಲೇಬರ್ ಕಾಂಟ್ರಾಕ್ಟ್, ಅಂದರೆ ಇಂಡಸ್ಟ್ರಿಗಳಿಗೆ ಲೇಬರ್ ಸಪ್ಲೈ ಮಾಡೋದು. ಅದು ನಮ್ಮ ಮದರ್ ಬಿಸ್ನೆಸ್ ಆ್ಯಕ್ಚುಲಿ. ನನ್ನ 25ನೇ ವರ್ಷದಲ್ಲಿ ನಾನು ಆ್ಯಕ್ಚುಲಿ ಎಂಪ್ಲಾಯ್ ಒಂದು ಟೈಮಲ್ಲಿ. ಸೊ ರಿಸೈನ್ ಮಾಡಿ ನಾನು ಆ ಫೀಲ್ಡಿಗೆ ಬಂದೆ. ಯಾವ ಕಂಪನಿ? ಅದೊಂದು KV ಎಜುಕೇಷನ್ ಟ್ರಸ್ಟ್ ಅಂತೇಳಿ ಅಂತ ಹೇಳಿ ಚಿಕ್ಕಬಳ್ಳಾಪುರದಲ್ಲಿ ನಾನು ಒಬ್ಬ ಎಂಪ್ಲಾಯ್ ಕೆಲಸ ಮಾಡ್ತಾಯಿದ್ದೆ. ನಾನು ಸಿನಿಮಾ ಇಂಡಸ್ಟ್ರಿಗೆ ಬರಬೇಕು ಅಂತ ಬರಲಿಲ್ಲ. ಅವಾಗ ನಿರುದ್ಯೋಗ ಸಮಸ್ಯೆ ಇತ್ತು, ನನ್ನ ಕಣ್ಣಲ್ಲಿ ನೋಡ್ತಾ ಇದ್ದೆ. ಇದನ್ನು ನನ್ನ ಕೈಲಿ ಆದಷ್ಟು ನಾವು ಅದನ್ನು ನಿವಾರಣೆ ಮಾಡಬೇಕು ಅಂತೇಳಿ ನನ್ನ ಹತ್ರ ಈಗ ಒಂದು ಸುಮಾರು 1,500-2,000 ಜನ ಕೆಲಸ ಮಾಡ್ತಾರೆ. 25 ವರ್ಷದಿಂದ ಕೆಲಸ ಮಾಡ್ತಾಯಿದ್ದೀವಿ. ಮೊನ್ನೆಗೆ ನಾವು ಬಿಫೋರ್ ಒಂದು 2-3 ಇಯರ್ಸ್ ಬ್ಯಾಕಲ್ಲಿ ಒಂದು ಬ್ಯಾನರ್ ಮಾಡಲೇಬೇಕು. ಆಂಡಲ್ಲಿ ಕೂಡ ನಮಗೆ ಮೈಸೂರಿನಲ್ಲಿ ಇರ್ತಕ್ಕಂಥ ಕಲಾವಿದರನ್ನ ಆಯ್ಕೆ ಮಾಡಿ ಅವ್ರಿಗೆಲ್ಲ ಏನೋ ಒಂದು ಲೈಫ್ ಲೀಡ್ ಮಾಡೋ ಥರ ಪ್ಲ್ಯಾನ್ ಮಾಡಬೇಕು ಅಂತೇಳಿ ಡಿಸೈಡ್ ಮಾಡಿದ್ವಿ. ಆ ನಿಟ್ಟಲ್ಲಿ ನನಗೆ ಶಿವ ಅವರು ಒಂದು 7-8 ವರ್ಷಗಳ ಹಿಂದೆ ಸ್ನೇಹಿತರಾದರು ಒಂದು ಕಡೆ. ಆಗ ಅವ್ರ ಹತ್ರ ಒಂದು ಕತೆ ಇದೆ ಸರ್, ಕತೆ ಇದೆ ಅಂತ ಕೇಳ್ತಾ ಬಂದರು. ನೋಡಿ ನಾನು ಸಿನಿಮಾ ಮಾಡ್ತೀನಿ, ನನಗೆ ಸಮಯ ಬೇಕಾಗುತ್ತೆ, ಸಮಯ ಕೊಡಿ ನೀವು ಅಂತ ಕೇಳಿದೆ. ಅವ್ರು ಕೊಟ್ಟರು ಸಮಯನ. ಕೊನೆಗೆ ನಾವು ಶಿವವ್ರನ್ನ ಬನ್ನಿ ಸಿನಿಮಾ ಮಾಡೋಣ ಈಗ ಅಂತ ಹೇಳಿ ಕರೆದು ಕೇಳಿದಾಗ ಈ ಥರ ಸಿನಿಮಾ ಇದೆ ಅಂತ ಹೇಳಿದಾಗ ಆಯಿತು ಸ್ಟಾರ್ಟ್ ನಾಳೆಯಿಂದನೇ ಮಾಡಿಬಿಡಿ ನೀವು ಅಂತ ಹೇಳಿದೆ. ಈ ಸಿನಿಮಾದವ್ರು ಹೇಳಿದ್ರು ಒಂದು ಚಾರ್ಟ್ ಹಾಕೊಂಡ್ಬಿಡ್ತಿದ್ರು ಪ್ರತಿಯೊಂದಕ್ಕೂ. ಅದು ನಮ್ಮಲ್ಲಿ ಹೇಗೆ ನಮ್ಮಲ್ಲಿ ಪ್ಲ್ಯಾನ್ ಇತ್ತು ಅಂತಂದರೆ, ಒಂದು ಸಿನಿಮಾ ಅಂತ ಮಾಡಬೇಕಾದ್ರೆ ನಮಗೇನು ಯಾರೂ ಹೇಳ್ಕೊಟ್ಟಿಲ್ಲ, ನಾವು ಯಾರ ಹತ್ರನೂ ಕೇಳಲಿಲ್ಲ. ಒಂದು ಸಿನಿಮಾ ಅಂತ ಮಾಡಬೇಕಾದ್ರೆ ಡೈರೆಕ್ಷನ್ ಟೀಮಲ್ಲಿ ಯಾರು ಇರ್ತಾರೆ, ಟೆಕ್ನಿಷಿಯನಲ್ಲಿ ಯಾರು ಇರ್ತಾರೆ, ಅವರೆಲ್ಲರೂ ಯಾರು ಯಾವ್ಯಾವ ಕೆಲಸ ಮಾಡ್ತಾರೆ, ಅವ್ರು ಯಾವಾಗ ಬರ್ತಾರೆ, ಆರ್ಟಿಸ್ಟ್ಗಳು ಯಾರಿರ್ತಾರೆ, ಶೆಡ್ಯೂಲ್ನ ಯಾವ ಥರ ಪ್ಲ್ಯಾನ್ ಮಾಡಬೇಕು, ಇದೆಲ್ಲ ನಾವು ನೀಟಾಗಿ ಬೋರ್ಡ್ ಮೇಲೆ ಬರೆದು ಅದ್ರ ಪ್ರಕಾರನೇ ಕೆಲಸ ಮಾಡ್ತಾ ಬಂದ್ವಿ. ಅದು ನಮಗೆ ತುಂಬ ಈಸಿಯಾಗಿ ಕಾಣಿಸ್ತಾ ಇತ್ತು. ಹಾಗೆ ಮಾಡೋಣ ಅಂತ ಮಾಡಿದ್ವಿ. ಒಂದು ಮೊದಲನೇ ಸಿನಿಮಾ ನಮ್ಮದು ಗೋಲ್ಮಾಲ್ ಗ್ಯಾಂಗ್ ಅಂತೇಳಿ ಕಂಪ್ಲೀಟ್ ಮಾಡಿ ಇವತ್ತು ನಾವು ನೆಕ್ಸ್ಟ್ ಮಂತ್ ರಿಲೀಸ್ಗೆ ಹೋಗ್ತಾ ಇದ್ದೀನಿ ಅದಕ್ಕೆ. ಸೊ ಇನ್ನೊಂದು 2ನೇ ಸಿನಿಮಾ ನಾವು ಮದರ್ ಅಂತೇಳಿ ಮಾರ್ನಿಂಗು ಬೆಳಿಗ್ಗೆ ನಾವು ದೇವಸ್ಥಾನದ ಹತ್ರ ಲಾಂಚ್ ಮಾಡಿದ್ವಿ. ಸುತ್ತಿನ ಮೇಡಮ್ ಅವ್ರನ್ನ ಹಾಕೊಂಡು ಕೆಲಸ ಮಾಡ್ತಾಯಿದ್ದೀವಿ. ಅದು ಕೂಡ ಟೆಕ್ನಿಷಿಯನ್ ಟೀಮಲ್ಲಿ ಅರ್ಧ ಜನ ನಮ್ಮ ಶಿವು ಟೀಮನೇ ಇದ್ದಾರೆ, ಇನ್ನು ಅರ್ಧ ಜನ ಹೊಸಬರು ಬಂದಿದ್ದಾರೆ. ಇಬ್ಬರು ಸೇರಿ ಒಟ್ಟಿಗೆ ಕೆಲಸ ಮಾಡ್ತಾ ಇದ್ದೀವಿ. ಇದಕ್ಕೆ ಬಜೆಟ್ ಪ್ಲಾನ್ ಅಂತ ಏನಾದ್ರು ಮಾಡ್ಕೊಂಡಿದ್ದೀರಾ? ಯಾವುದು? ಈ ಗೋಲ್ಮಾಲ್ ಗ್ಯಾಂಗ್. ಗೋಲ್ಮಾಲ್ ಗ್ಯಾಂಗು ಬಜೆಟ್ ಏನೋ ಒಂದು ಪ್ಲ್ಯಾನ್ ಮಾಡಿದ್ವಿ. ಅದು ಕೊನೆಗೆ ಎಲ್ಲ ಹೋಗಿ ನಿಂತ್ಕೊತು. ಅದಕ್ಕೆ ಹೇಳಕ್ಕೆ ಬರಲ್ಲ ಅದನ್ನು ನಿಮಗೆ. ಯಾಕಂದರೆ ನಾವು ಒಂದು ಸಣ್ಣ ಬಜೆಟಲ್ಲಿ ಮಾಡ್ಬೇಕಂತ ಪ್ಲ್ಯಾನ್ ಮಾಡಿದ್ವಿ. ಅದು ಹೈ ಬಜೆಟಲ್ಲಿ ಸಿನಿಮಾ ಆಗೋಯ್ತದು. ಯಾವುದೇ ಪ್ರೊಡ್ಯೂಸರ್ ಬಂದ್ರು ಅವ್ರು ನಿಂತ್ಕೋಬೇಕು. 1-2 ಸಿನಿಮಾ ಜೋರಾಗಿ ಮಾಡಿ ಆಮೇಲೆ ವೀಕ್ ಆಗಬಾರ್ದು. ಅದಕ್ಕೆ ನಿಮ್ಮ ಪ್ಲ್ಯಾನ್ ಇಲ್ಲ. ನಮ್ಮ ಪ್ಲ್ಯಾನ್ ಪ್ರಕಾರ ನಾವು ಬಜೆಟ್ ಚಿಂತೆ ಮಾಡ್ತಾ ಇಲ್ಲ. ನಾನು ವರ್ಷಕ್ಕೆ 2 ಸಿನಿಮಾ ಕೊಡಬೇಕು ನಮ್ಮ ಇಂಡಸ್ಟ್ರಿಗೆ ಅಂತೇಳಿ ನನ್ನ ಒಂದು ಆಸೆ ಇದೆ. ಅದ್ರ ಪ್ರಕಾರ ಈ ವರ್ಷ 2 ಸಿನಿಮಾ ಕೊಡ್ತಾ ಇದ್ದೀನಿ. ಈ ವರ್ಷ 2 ಸಿನಿಮಾ ಕೊಡ್ತಾ ಇದ್ದೀನಿ. ನೆಕ್ಸ್ಟ್ ಇಯರ್ ಕೂಡ 2 ಸಿನಿಮಾ ಪ್ರಿಪ್ರೇಷನ್ ಮಾಡಿ ಅಂತ ಕೆಲವ್ರಿಗೆ ಹೇಳಿದ್ದೀನಿ, ಮಾಡ್ತಾ ಇದ್ದಾರೆ ಸರ್. ಸಿನಿಮಾ ಪ್ರೊಡ್ಯೂಸ್ ಮಾಡೋದು ಅಥವಾ ನೀವೇನು ಆ್ಯಕ್ಟ್ ಮಾಡೋ ಉದ್ದೇಶ ಇದೆಯಾ? ನನಗೆ ಆ್ಯಕ್ಟಿಂಗ್ ಮಾಡುವಂಥ ಉದ್ದೇಶ ಏನಿಲ್ಲ. ನಾನು ಕಲಾವಿದ್ರ ಜೊತೆ ಸೇರಿಕೊಂಡು ಕೆಲಸ ಮಾಡಬೇಕು ಅಂತ ಅಷ್ಟೇ. ಅದೊಂದು ಕೀಳಿದ್ರೆ ಅಷ್ಟೇ ಇದೆಲ್ಲ ಸಾಧ್ಯ. ನಿಮ್ಗೆ ಇದಿದೆಯಾ ಅಂತ ಅಲ್ಲ, ಯಾಕೆ ಅಂತ ಅದನ್ನು ಅವ್ರು ಕೇಳ್ಬಿಟ್ರೆ ಹೇಳ್ಬಿಡ್ತೀನಿ. ನಾವು ಹಿಂದೆ ಬಿಫೋರ್ ಒಂದು 35 ಇಯರ್ಸ್ ಬ್ಯಾಕಲ್ಲಿ ಗ್ರಾಮೀಣ ಪ್ರದೇಶಗಳಲ್ಲಿ ನಾಟಕ ಅಂತ ಆಡ್ತಿದ್ವಿ. ಅದ್ರ ಎಫೆಕ್ಟ್ ಇದೆ. ಅದು ನಮ್ಮ ತಂದೆ ಅವರು ಕೆಲವು ಪಾತ್ರಗಳನ್ನ ಮಾಡ್ತಿದ್ರು. ಊರಲ್ಲಿ ಒಂದು ನಾಟಕ ಆಡಿದ್ರೆ ನಾರದನ ಪಾತ್ರ, ಈಶ್ವರನ ಪಾತ್ರ, ಈ ಥರದ್ದು ಕೆಲವು ಪಾತ್ರಗಳಿಗೆ ನಮ್ಮ ತಂದೆ ಬಿಟ್ಟರೆ ಬೇರೆ ಕೊಡ್ತಿರಲಿಲ್ಲ ಅವರು. ಅದನ್ನು ಕೃಷ್ಣೇಗೌಡರು ಅಂತ ನಮ್ಮ ತಂದೆ ಹೆಸರು. ಅವರೇ ಬೇಕು ಈ ಪಾತ್ರಕ್ಕೆ ಅಂತ ಬಂದು ಮನೆ ಹತ್ರ ಬಂದು ಎಳ್ಕೊಂಡು ಹೋಗ್ಬಿಡ್ತಿದ್ರು. ನಮ್ಮ ತಂದೆ ನನ್ನ ಜೊತೆ ಅವ್ರ ಜೊತೆ ಕರ್ಕೊಂಡು ಹೋಗ್ಬಿಡ್ತಿದ್ರು ನಾನು. ಎಲ್ಲ ಸರಿ. ಈ ಟೈಟಲ್ ಬೆಳಗ್ಗೆ ಲಾಂಚ್ ಆಗಿದ್ದಕ್ಕೆ ಎರಡೂ ಇಂಗ್ಲೀಷಲ್ಲೇ ಇದೆಯಲ್ಲ. ಯಾಕೆ ಸರ್? ನಮ್ಮ ಮಂಡ್ಯ ರಮೇಶ್ ಅವ್ರು ಅಂತ ಒಳ್ಳೆ ಟೈಟ್ಲ್ ಹೇಳ್ಬಿಡು. ಅದೇನು ಇಂಗ್ಲೀಷಲ್ಲಿ ಏನಿಲ್ಲ ಸರ್, ಕನ್ನಡದಲ್ಲಿ ಇದೆ. ಕನ್ನಡದಲ್ಲಿ ಇದೆ. ಅದು ನಾವು ಮದರ್ ಅನ್ನೋದು ಮದರ್ ಅನ್ನೋದು ಇಂಗ್ಲೀಷನ್ನೇ, ಅದನ್ನು ನಾವು ಕನ್ನಡಕ್ಕೆ ಟ್ರಾನ್ಸ್ಫರ್ ಮಾಡ್ಕೊಬಿಟ್ಟು ಮದರ್ ಅಂತ ಹಾಕ್ಬಿಟ್ಟಿದ್ದೀವಿ ಅಷ್ಟೇ. ನೆಕ್ಸ್ಟ್ ಮಾಡೋ ಸಿನಿಮಾಗೆ ಒಂದು ಪೌರಾಣಿಕ ಸಿನಿಮಾನೇ ಮಾಡಿ. ಯಾಕಂದ್ರೆ ನಿಮ್ಮ ತಂದೆಯವರು ಅದೇ ಪಾತ್ರ ಮಾಡ್ತಿದ್ರಿಂದ ಯಾವ್ದಾದ್ರು ಒಳ್ಳೆ ಪೌರಾಣಿಕ ಸಿನಿಮಾನೇ ದೊಡ್ಡ ಪೌರಾಣಿಕ ಸಿನಿಮಾ ಮಾಡೋದಕ್ಕೆ ನಮಗೆ ಇದೇ ಕಲಾವಿದರುಗಳು ಬೇಕಲ್ಲ ಸರ್. ಸಿಗ್ತಾರೆ. ಅಯ್ಯೋ ಸರ್ ಇದಾರಲ್ಲ ಮಂಡ್ಯ ರಮೇಶ್ ಅವ್ರು ಕೇಳಿ ಎಲ್ಲ ನೋಡಿ ಮಾಡೋಣ ಸರ್. ದಯಮಾಡಿ ಕಲಾವಿದರುಗಳು ನಮ್ಗೆ ಅವಕಾಶ ಮಾಡಿಕೊಟ್ಟು ನಾವು ಬರ್ತೀವಿ ಸರ್. ನಾವು ಇದ್ದೀವಿ ಅಂತಂದರೆ ನೀವು ಹೇಳ್ದಂಗೆ ನಾವು ಅದನ್ನು ಮಾಡೋಣ ಸರ್. ಅವಕಾಶಗಳೇ ಮುಖ್ಯ. ಕಲಾವಿದರಿಗೆ ನಾವು ಒಂದು ಅವಕಾಶ ಕೊಟ್ಟಂಗಾಗುತ್ತೆ. ನಮ್ಮ ಬ್ಯಾನರ್ಲ್ಲೂ ಕೂಡ ಆ ಥರ ಸಿನಿಮಾ ಆಗೋಕ್ಕೆ ಪ್ರಯತ್ನ ಮಾಡ್ತೀನಿ ಸರ್, ಖಂಡಿತವಾಗ್ಲೂ. ಅದಕ್ಕೆ ನೀವು ಕನ್ನಡ ಟೈಟ್ಲ್ ಇರಲೇಬೇಕಾಗುತ್ತೆ. ಖಂಡಿತ ಸರ್. ಅದಕ್ಕೆ ನಾವು ಬಿಫೋರ್ 100 ಡೇಸ್ ಬ್ಯಾಕ್ ಹೋದಾಗ ಸಿನಿಮಾ ಮಾಡೋಕ್ಕೆ ನಾವು ಅದಕ್ಕೆ ಇಂಗ್ಲೀಷ್ ಇಡೋಕ್ಕಾಗಲ್ಲ ಬಿಡಿ ಸರ್, ಕನ್ನಡದಲ್ಲೇ ಮಾಡೋಣ. ಥ್ಯಾಂಕ್ ಯು ಸರ್. ಸರ್ 1 ನಿಮಿಷ. ಸತೀಶ್ ಚಂದ್ರ ಸರ್, ಶ್ರೀಮತಿ ಅವರು ಒಂದು ಫೋಟೋಗೆ ಬನ್ನಿ ಮೇಡಮ್. ಫೋಟೋಗೆ ಸರ್ ನೀವು ನಿಂತ್ಕೊಳ್ಳಿ, ನಿಮ್ಮ ಜೊತೆನೇ ಮೇಡಮ್ ಫೋಟೋ. ಬನ್ನಿ ಮೇಡಮ್, ಬನ್ನಿ. ಮೈಕ್ ಕೊಡಿ ಸರ್. ಇಲ್ಲ ಮಾತಾಡ್ಸಲ್ಲ, ಫೋಟೋ ಸರ್.
ಸರ್ ಸ್ಮೈಲ್ ಮಾಡಬೇಕು. ಮಕ್ಕಳಿದ್ದಾರಾ? ಯಾರು? ಧನು, ಆಮೇಲೆ ಇನ್ನೊಬ್ರು ಯಾರು? ಶ್ರೇಯಾ. ಇವ್ರಿಗೆ ಮಾತಾಡ್ಸೋಣ, ಬಂದ್ರಲ್ಲ ಹೆಂಗೋ. ಹೌದು, ಶ್ರೇಯಾ ಅವ್ರು ನಗ್ಬೇಕು. ಧನ್ಯವಾದಗಳು ಸತೀಶ್ ಚಂದ್ರ ಸರ್, ಇಡೀ ಕುಟುಂಬಕ್ಕೆ ಥ್ಯಾಂಕ್ ಯು ಸೋ ಮಚ್. ಒಳ್ಳೆಯದಾಗಲಿ, ಮತ್ತಷ್ಟು ಸಿನಿಮಾಗಳನ್ನ ಕನ್ನಡ ಚಿತ್ರರಂಗಕ್ಕೆ ಕೊಡುಗೆಯಾಗಿ ನೀಡಿ ಅಂತ ಆಶಿಸ್ತಾ